ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ ಇಗೋ ನಿನ್ನ ಸನ್ನಿಧಿಗೆ ಒಬ್ಬೊಬ್ಬರು ಕೂಡ ನಡೆಸಿದೀಯ ರಾಜ. ನಿನ್ನ ಕೃಪೆಯಲ್ಲಿ ಸಮರ್ಪಿಸ್ತಾ ಇದ್ದೀನಿ ರಾಜ, ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೀನಿ ರಾಜ. ಪರಿಶುದ್ಧಾತ್ಮದಿಂದ ಈ ಸ್ಥಳವನ್ನ ತುಂಬಪ್ಪ, ಆತ್ಮನ ಶಕ್ತಿಯಿಂದ ಈ ಸ್ಥಳವನ್ನ ತುಂಬಪ್ಪ, ಮಹಿಮೆಯಿಂದ ಈ ಸ್ಥಳವನ್ನ ತುಂಬಪ್ಪ. ಶಕಬಲ ತುರಿ ಕಾಬಲ ತುರಿ ಕಾಬ ಶಹಾಂಗ ರಗ ಬಾಲ ತುರಿ ಕಾಬಲ ತುರಿ ಕಾಬ ಶಂಗ ರಗ ರಬ ಹುರಿ ಕಾಬಲ ತುರಿ ಕಾಬ. ಪ್ರತಿಯೊಬ್ಬರ ಕಣ್ಣುಗಳನ್ನ ತೆರೆ ಏಸಯ್ಯ, ಪ್ರತಿಯೊಬ್ಬರ ಕಿವಿಗಳನ್ನ ತೆರೆ ದೇವರ ಆತ್ಮನೇ, ಪ್ರತಿಯೊಬ್ಬರ ದೇವನ ತೆರೆ. ಎಲ್ಲರ ವಾಕ್ಯವನ್ನ ಕೇಳೋದ್ರಲ್ಲಿ ತಮ್ಮನ್ನ ತಾವೇ ಮರೆತು ಬಲವನ್ನ ಕೊಡಪ್ಪ. ಶಗಬಲ ತುರಿ ಕಾಬಲ ತುರಿ ಕಾಬ ಬಾಬ ಶಂಗ ರಗ ರಬ ಹುರಿ ಕಾಬಲ ತುರಿ ಕಾಬ. ಥ್ಯಾಂಕ್ ಯು ಜೀಸಸ್. Hallelujah. Hallelujah. Amen. Praise the Lord. ಸೊ ವಾಕ್ಯ ಕೇಳಕ್ಕೆ ಉತ್ಸಾಹವಾಗಿ ಬಂದಿದೆಯಾ? ಬಂದಿದ್ರೆ ದೇವರು ನಿನ್ನ ಹತ್ರ ಪಕ್ಕಾ ಮಾತಾಡ್ತಾರೆ. ನಿನಗೆ ಗೊತ್ತಿದ್ದಿರೋದು ಹೊಸದನ್ನೇ ಮಾತಾಡ್ತಾರೆ. Hallelujah. ನೋಡಿ, ಚರ್ಚ್ಗಳಿದೆ, ನೀವು ಕೆಲವು ಚರ್ಚ್ಗಳಿಗೆ ಹೋಗಿದ್ದೀರಾ, ಈ ಚರ್ಚ್ಗೂ ಬಂದಿದ್ದೀರಾ, ಕೆಲವು ಇಲ್ಲೇ ಬಸ್ ನಿಂದ ನೋಡಿದ್ದೀರಾ, ಬಹಳ ಚರ್ಚ್ಗಳನ್ನ ನೋಡಿದ್ದೀರಾ. ಎಲ್ಲಾ ಚರ್ಚ್ಗಳಲ್ಲಿ 3 ವಿಧವಾದ ಜನ ಇರ್ತಾರೆ. ಎಷ್ಟು ವಿಧ ಜನ? ಪ್ರತಿ ಚರ್ಚಲ್ಲಿ ಇರ್ತಾರೆ. ಎಲ್ಲಾ ದೇಶದಲ್ಲಿ, ಬರೀ ಜಯಂತಿನಗರ ಮಾತ್ರ ಅಲ್ಲ, ಎಸ್ಟೇಟ್ ಮಾತ್ರ ಅಲ್ಲ, ಬಂಜಾರ್ ಲೆವೆಟ್ ಮಾತ್ರ ಅಲ್ಲ, ಈ ಬ್ಯಾಂಗ್ಳೂರ್ ಸಿಟಿ ಮಾತ್ರ ಅಲ್ಲ, ಕರ್ನಾಟಕ ಇಂಡಿಯಾ ಮಾತ್ರ ಅಲ್ಲ, ಎಲ್ಲ ಔಟ್ ಆಫ್ ಕಂಟ್ರಿಗಳಲ್ಲಿ ಕೂಡ 3 ವಿಧವಾದ ವಿಶ್ವಾಸಿಗಳಿರ್ತಾರೆ. ಎಷ್ಟು ವಿಧ? ಹಲ್ಲೆಲೂಯಾ. ಒಂದು, ಮನಸ್ಸಾಕ್ಷಿಯಿಂದ ಜೀವಿಸು, ಮನಸ್ಸು ಬಂದಂಗೆ ಜೀವಿಸು. 2, ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಜೀವಿಸು. 3ನೇದು, ಕೃಪಾ ನಿಯಮ ಪ್ರಕಾರ ಜೀವಿಸು. ಇವರು ಯಾರಂದ್ರೆ 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡಲು ಕೃಪಾ ನಿಯಮ ಪ್ರಕಾರ ಜೀವಿಸು. ಹಲ್ಲೆಲೂಯಾ. ಅಂದ್ರೆ ಒಂದೇ ಮಾತಾಡ್ಬೇಕಂದ್ರೆ ಕೃಪೆಗೆ ಅಧೀನ. ಮೊದಲನೇ ವಿಶ್ವಾಸಿ ಯಾರಿರ್ತಾರೆ? ಒಂದು ಸಭೆ ಮನಸ್ಸಾಕ್ಷಿ ಪ್ರಕಾರ ಜೀವಿಸ್ತಾರೆ. 2ನೇ ವಿಶ್ವಾಸಿ ಎಂತವನಾಗಿರ್ತಾನೆ? ಧರ್ಮಶಾಸ್ತ್ರದ ಪ್ರಕಾರ ಹಳೆಯ ಒಡಂಬಡಿಕೆಯ ಆದಿ ಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, 5 ಗ್ರಂಥಗಳನ್ನೇ ಧರ್ಮಶಾಸ್ತ್ರ ಅಂತಾರೆ. ಇದನ್ನ ಮೋಶೆ ಬರೆದಿದ್ದು ಅವುಗಳ ಪ್ರಕಾರ ಜೀವಿಸೋದಕ್ಕೆ, ಫಾಲೋ ಮಾಡೋದಕ್ಕೆ, ಅವುಗಳ ಪ್ರಕಾರ ನಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. 3ನೇ ಒಂದು ಕ್ಯಾಟಗರಿ, 3ನೇ ಒಂದು ವಿಶ್ವಾಸಿ, ಅವನು ಯಾರು ಅಂದ್ರೆ ಕೃಪಾ ನಿಯಮದ ಪ್ರಕಾರ ಜೀವಿಸ್ತಾನೆ. ಕೃಪೆಗೆ ಅಧೀನವಾಗಿ ದೇವರ ಕೃಪೆಯನ್ನ ಆಶ್ರಯಿಸಿಕೊಂಡು, ಯೇಸುವಿನ ಕೃಪೆಯನ್ನ ಆಶ್ರಯಿಸಿಕೊಂಡು, ಯೇಸು ಕ್ರಿಸ್ತನ ಕೃಪೆಗೆ ತಕ್ಕಂತೆ ನಡ್ಕೊತಾನೆ. ಇಂಥ ವಿಶ್ವಾಸಿ 30ರಷ್ಟು, 60ರಷ್ಟು, 100ರಷ್ಟು ಫಲವನ್ನ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ನೋಡಿ, ಈ ಪ್ರಪಂಚನ ಇಷ್ಟು ದಿನ ಆಗಿರೋ ದಿನಗಳನ್ನ ದೇವರು 3 ಭಾಗ ಮಾಡ್ತಾರೆ. ಎಷ್ಟು ಭಾಗ? 3 ಭಾಗ. 1 ಮನಸ್ಸಾಕ್ಷಿ ಯುಗ, 2 ಧರ್ಮಶಾಸ್ತ್ರ ಯುಗ, 3 ಕೃಪಾಯುಗ. ಇವಾಗ ಯಾವ ಯುಗದಲ್ಲಿ ಇದ್ದೀರಿ ಹೇಳಿ? ನೀವು ಕೃಪಾಯುಗದಲ್ಲಿ ಇದ್ದೀರಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತಿನ ಹೆಡ್ಡಿಂಗ್ ಏನಂದ್ರೆ, ಇವತ್ತು ಟೈಟಲ್ ಏನಂದ್ರೆ, ಇವತ್ತಿನ ಮೆಸೇಜ್ ಏನಂದ್ರೆ, 3 ವಿಧವಾದ ಕಾಲಗಳು ಅಥವಾ 3 ಯುಗಗಳು. ನೋಡೋಣ, ನೀನ್ ಯಾವ ಒಂದು ನಿಯಮಕ್ಕೆ ಒಳಗಾಗಿದ್ಯಾ? ಮನಸ್ಸು ಬಂದಾಗ ನಡೀತೀಯೋ, ಧರ್ಮಶಾಸ್ತ್ರ ಪ್ರಕಾರ ನಡೀತೀಯೋ, ಯೇಸು ಕ್ರಿಸ್ತನ್ ತಂದಿರೋ ಆತನ ರಕ್ತ ಸುರಿಸುವಾಗ ಸಿಕ್ಕಿರಂತ ಕೃಪೆಯಲ್ಲಿ ಜೀವಿಸ್ತಾ ಇದ್ದೀವಿ. ನೋಡೋಣ, ಶೋಧಿಸ್ತಾನೆ ಇವತ್ತು? ಶೋಧಿಸ್ತಾನ ಅಂತ ಬಿಟ್ರು ಜಾಲರ ದೇವರ ಹತ್ರ ಇದೆಯಾ? ವಾಕ್ಯನೇ ಒಂದು ಜಾಲರ. ವಾಕ್ಯ ಕೇಳುವಾಗ ನಮ್ಮ ಬದುಕು, ನಮ್ಮ ಜೀವಿತ ಮುಂದ್ಗಡೆ ಬಂದ್ಬಿಡ್ತದೆ, ನಮ್ಮ ಮುಂದ್ಗಡೆ. ಹಲ್ಲೆಲೂಯಾ. ಮತ್ತೆ ನಮ್ಮ ಒಂದು ವಿಡಿಯೋ ಮಾಡಿರೋದು ಇವಾಗ ಮೊಬೈಲ್ ಅಲ್ಲಿ ಹಂಗೆ ನೋಡ್ಬಿಡ್ತೀವಿ. ಮದುವೆಯಲ್ಲಿ ಫೋಟೋ ಹಿಡಿದಿದ್ದು ಎಲ್ಲ, ನಾವು ನೀರಲ್ಲಿ ಹತ್ರ ಹೋಗಿದ್ದು, ಫಾಲ್ಸ್ ಹತ್ರ ಫೋಟೋ ಹಿಡಿದು ವಿಡಿಯೋ. ಹಲ್ಲೆಲೂಯಾ. ನಾವು ಮದುವೆಯಲ್ಲಿ ತೆಗೆದಿದ್ದು, ಮದುವೆಯಲ್ಲಿ ಫೋಟೋ ಹಿಡಿದಿದ್ದು, ನಮ್ಮ ಟಿವಿಯಲ್ಲಿ ಹಾಕೊಂಡು ನೋಡ್ತಾ ಇರ್ತೀರಲ್ಲ, ಫುಲ್ ಮದುವೆ ವಿಡಿಯೋ. ಅದೇ ತರನೇ ವಾಕ್ಯವನ್ನ ಕೇಳುವಾಗ ನಮ್ಮ ಜೀವಿತ ನಮ್ಮ ಮುಂದ್ಗಡೆ ಬಂದ್ಬಿಡ್ತದೆ. ಪರಿಶುದ್ಧ ಆತ್ಮನೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್. ಈ ಧರ್ಮಶಾಸ್ತ್ರವನ್ನ ಮೋಶೆ ಕೊಟ್ಟ, ಮೋಶೆ ಮೂಲಕ ದೇವರು ಕೊಟ್ಟ. ಇದನ್ನ ಇಂಗ್ಲಿಷ್ ಅಲ್ಲಿ ಲಾ ಅಂತಾರೆ. ಹಲ್ಲೆಲೂಯಾ. ಕೃಪಾ ನಿಯಮನ ಯೇಸು ಕ್ರಿಸ್ತನ ಮೂಲಕ ಕೊಟ್ಟ. ಅದಕ್ಕೆ ನಾವು ವಾಕ್ಯ ನೋಡೋಣ. ಯೋಹಾನ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. 16 ಇರಲ್ಲ ಅಲ್ಲಿ, 17 ಇರ್ತದೆ. ಅದನ್ನೇ ಓದಿ.
ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟದೆ. ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಕೃಪೆ ಅಂದ್ರೆ ನೀವು ಸಿಂಪಲ್ ಆಗಿ ಕೇಳ್ಬೇಡಿ. ನಾನು ಒಂದ್ಸಾರಿ ಮಾರ್ಚ್ ತಿಂಗಳಲ್ಲಿ ಕೃಪೆ ಬಗ್ಗೆ ನಿಮ್ಗೆ ವಾಕ್ಯವನ್ನ ಹೇಳ್ತಾ ಇದ್ದೀನಿ. ಕೃಪೆಯನ್ನು ಕುರಿತು ಹೇಳುವಾಗ 3 ವಿಧವಾದ ವಿಶ್ವಾಸಿಗಳು ಸಭೆಗಳಲ್ಲಿ ಇರ್ತಾರೆ ಅಂತ ನಾನು ಹೇಳಿದ್ದೆ. ಅದನ್ನೊಂದು ದಿನ ತಗೊಳ್ತೀನಿ ಅಂತ ಹೇಳಿದ್ದೆ. ಈಗ ಇವತ್ತು ತಗೊಳ್ತಾ ಇದ್ದೀನಿ. ಕಳೆದ ವಾರನೇ ತಗೊಳಕ್ ಹೇಳಿದ್ರು, ಇಲ್ಲ ಇದು ಬೇಡ, ಇದು ನೆಕ್ಸ್ಟ್ ವೀಕ್ ಹೇಳು, ಈ ವೀಕ್ ಹೇಳು ಅಂತ ದೇವರು ನನ್ನ ತಡೆದ. ಅದೇ ಪ್ರಕಾರ ಎದ್ಕೊಂಡು ನಿಮ್ಮ ಮುಂದ್ಗಡೆ ಬಂದಿದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಏನ್ ಈ ಧರ್ಮಶಾಸ್ತ್ರ ಅಂದ್ರೆ ಏನು? ಈ ಮನಸ್ಸಾಕ್ಷಿ ಯುಗ ಅಂದ್ರೆ ಏನು? ಅದು ಯಾವಾಗ? ಅದ್ರ ಕಾಲ ಯಾವಾಗ? ಅದ್ರ ಟೈಮ್ ಯಾವಾಗ? ಆ ಕಾಲದ ಜನರೇ ಯಾರು? ಈ ಬೈಬಲ್ ಅಲ್ಲಿ ಅದಕ್ಕೆ ಏನಾದ್ರು ರೆಫರೆನ್ಸ್ ಇದೆಯಾ? ಕೃಪಾ ನಿಯಮ ಅಂದ್ರೆ ಏನು? ಅದನ್ನ ಯಾರಂದ್ರೆ ಈಗ ತಾನೇ ಕೇಳಿದ್ರೆ, ಕೃಪೆ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸಾಕ್ಷಿ ಅಂದ್ರೆ ಏನು? ವಾಕ್ಯ ಓದೋಣ. ಹಲ್ಲೆಲೂಯಾ. ರೋಮಪುರ ಗ್ರಂಥ 6ನೇ ಅಧ್ಯಾಯ 15ನೇ ವಚನ ಓದಿ. 4:15 ಓದಿ. ಅದು ಇಟ್ಕೊಳ್ಳಿ ಸಿಸ್ಟರ್, ನಾನು ಈಗ ಹೇಳ್ತೀನಿ. ರೋಮಪುರ 2:8 ಓದಿ. ರೋಮ 2:8. ಯಾರು ಸ್ವಇಚ್ಛೆಯಿಂದ ಅನುಸರಿಸದೆ ಸಿಸ್ಟರ್ ಸತ್ಯನ ವಾಕ್ಯ ಪ್ರಕಾರ ನಡೆದಿರ, ಸ್ವಂತ ಮನಸ್ಸಿನಿಂದ ವಾಕ್ಯ ಕೇಳ್ತಾರೆ, ಬಂದು ಕೂತಿರ್ತಾರೆ, ಪ್ರತಿ ವಾರ ವಾಕ್ಯ ಕೇಳ್ತಾರೆ. ಜಾಸ್ತಿ ಇದ್ರೆ ವ್ಯಾಲ್ಯೂ ಕಡಿಮೆ ಮಾಡಪ್ಪ, ಜಾಸ್ತಿ ಇದ್ರೆ ಕಡಿಮೆ ಮಾಡಿ, ಈ ಏರಿಯಾಕ್ಕೆ ಸಾಕು. ವಾರ ವಾಕ್ಯ ಕೇಳ್ತಾರೆ, ಆದ್ರೆ ಸ್ವಇಚ್ಛೆಯಿಂದ ಜೀವಿಸ್ತಾರೆ. ಸ್ವಂತ ಮನಸ್ಸು ಒಳಗಡೆ ಪಾಪಗಳು ಎಳೆಯಲ್ಪಟ್ಟು, ಪಾಪಗಳು ಸೆಳೆಯಲ್ಪಟ್ಟು, ಪಾಪದ ಇಚ್ಛೆಗಳಿಗೆ ಒಳಗಾಗಿ ಸ್ವಂತ ಮನಸ್ಸಿನಲ್ಲಿ ಏನ್ ಬರ್ತದೋ ಅದ್ರ ಪ್ರಕಾರನೇ ಜೀವಿಸ್ತಾರೆ. ಎಷ್ಟೇ ಹೇಳಿ, ಪಾಸ್ರು ಮನೆಗೆ ಹೋಗಿ ಹೇಳಿ, ಚರ್ಚಿಗೆ ಬಂದಾಗ ಹೇಳಿ, ರೋಡಲ್ಲಿ ಸಿಕ್ಕಾಗ ಹೇಳಿ, ಫೋನ್ ಅಲ್ಲಿ ಹೇಳಿ, ನಾನಂತ ಹೇಳ್ತಾ ಇಲ್ಲ. ಟೋಟಲಿ ನಾನು ಮಾತಾಡ್ತಾ ಇರೋದು ಸಭೆಗೆ ಮಾತಾಡ್ತಾ ಇದ್ದೀನಿ, ನಿಮ್ಗಲ್ಲ. ರಾಂಪುರ ಆ ಕಡೆ ಇರೋರು ಹೇಳ್ತಾ ಇದ್ದೀನಿ, ನೀವೆಲ್ಲ ಒಳ್ಳೆಯವರು, ಇದೆಲ್ಲ ಒಳ್ಳೆಯವರು. ರಾಂಪುರ ಗೊತ್ತಾಗ್ತದೆ, ಕೇರ್ಪುರಂ ಆ ಕಡೆ ಇರೋರು ಹೇಳ್ತೇವೆ. ಹಲ್ಲೆಲೂಯಾ. ಎಷ್ಟೇ ವಾಕ್ಯ ಕೇಳಿ, ಎಷ್ಟೇ ವಚನ ಕೇಳಿ, ಎಷ್ಟೇ ಬೈಬಲ್ ನೋಡ್ಲಿ, ಸ್ವಂತ ಇಷ್ಟ ಪ್ರಕಾರ ಜೀವಿಸಕ್ಕೆ ಇಷ್ಟ. ಅಲ್ಲಿ ನೋಡಿ ಬರ್ದಿದೆ, ನಾನೆಲ್ಲ ಬರ್ದಿದ್ದಿ ಬೈಬಲ್. ಪೌಲ ಬರ್ದಿದ್ದು, ಪರಿಶುದ್ಧಾತ್ಮನು ಬರೆಸಿದ್ದು, ಶ್ರೀ ಪೌಲ ಬರ್ದಿದ್ದು. ಏನಂತ ಬರ್ದಿದ್ದಾನೆ? ವಾಕ್ಯನ ಕೇಳ್ತಾರಂತೆ, ವಚನನ ಕೇಳ್ತಾರಂತೆ. ಆದಾಮ ಅವಳಿಗೆ ಹೇಳಿದ್ದ, ಈ ಹಣ್ಣನ್ನ ತಿನ್ಬಾರ್ದು, ಈ ಹಣ್ಣನ್ನ ಮುಟ್ಟಬಾರ್ದು. ಏನ್ ಮಾಡಿದ್ರು ಅವರು? ಅದೇ ಸ್ವಇಚ್ಛೆ ಅಂತಾರಲ್ಲ. ಇನ್ನ ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ, ಸ್ವಂತ ಸ್ವಾತಂತ್ರ್ಯನ ಉಪಯೋಗಿಸ್ಬೋದು. ನಿನ್ಗಂತ ಒಂದು ಸ್ವಾತಂತ್ರ್ಯ ಕೊಟ್ಟಿರ್ತಾನೆ ದೇವರು, ನಿನ್ಗಂತ ಒಂದು ಪರ್ಸನಲ್ ಸ್ವಾತಂತ್ರ್ಯನ ದೇವರು ನಿನಗೆ ಅನುಗ್ರಹಿಸಿರ್ತಾನೆ. ಅದನ್ನೆತ್ತಿ ಯೂಸ್ ಮಾಡ್ಬೋದು. ದೇವರ ನಿಯಮ ಪ್ರಕಾರ ನೋಡಿದ್ರೆ ನೀನ್ ಮಾತಾಡಕ್ಕಾಗ್ಲಿ, ಅದು ಮುಟ್ಟೋದಕ್ಕಾಗ್ಲಿ, ತಿನ್ನೋದಕ್ಕಾಗ್ಲಿ, ಅಲ್ಲಿ ಹೋಗೋದಕ್ಕಾಗ್ಲಿ, ಅದ್ರ ಜೊತೆ ಸೇರೋದಕ್ಕಾಗ್ಲಿ ನಿನ್ಗೆ ಅಧಿಕಾರ ಇಲ್ಲ. ಆದ್ರೂ ಕೂಡ ಮಾಡ್ಬಿಡ್ತೀಯ ಅಂದ್ರೆ ನೀನು ಸ್ವಂತ ಬುದ್ಧಿ, ಸ್ವಂತ ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡು ಅದನ್ನ ಸ್ವಇಚ್ಛೆ ಅಂತ. ಸ್ವಚ್ಛಪರರಾಗಿ ಸ್ವಇಚ್ಛೆಯಿಂದ ನಮ್ಮ ಮನಸ್ಸಲ್ಲಿ ಬರೋ ತರ, ಏನು ಪರವಾಗಿಲ್ಲ, ಇದೆಲ್ಲ ಪಾಪ ಅಲ್ಲ, ಇದೆಲ್ಲ ತಪ್ಪಲ್ಲ, ಇದೆಲ್ಲ ಏನ್ ವಾಕ್ಯ ಹೇಳಿಲ್ಲ, ಎಲ್ಲಿ ಬರ್ತಿದೆ, ಯಾರು ಹೇಳಿದ್ರು, ಪಾಸ್ಟೇನ್ ಕರೆಕ್ಟಾ, ಅವ್ರು ಹೇಳ್ತಾರೆ, ಅವ್ರಿಗೆ ನಮ್ ಕಷ್ಟ ನಮಗ್ ಗೊತ್ತು. ಈ ತರ ಕೂಡ ಮಾತಾಡೋರು ಇದ್ದಾರೆ, ಭೂಮಿ ಮೇಲೆ ಇದ್ದಾರೆ, ಪ್ರಪಂಚದಲ್ಲಿ ಇದ್ದಾರೆ, ಸಭೆಯಲ್ಲಿದ್ದಾರೆ. ಅವ್ರು ಹೇಳೋದು ಹೇಳಿ, ನಾವು ನಡೆಯೋದೇ ನಡೆಯೋಣ ಅನ್ನೋದನ್ನೇ ಏನಂತಾರೆ ಅಂದ್ರೆ ಸ್ವಇಚ್ಛೆಯಿಂದ ನಡೆಯೋದು, ಸ್ವಂತ ಬುದ್ಧಿಯಿಂದ ನಡೆಯೋದು. ನೋಡಲ್ಲಿ ಹೇಳ್ತಾರೆ ವಾಕ್ಯ. ಇನ್ನೊಂದ್ಸರಿ ಓದಿ ಸಿಸ್ಟರ್, ಕೇಳಿಸ್ಕೊಳ್ಳಿ ಎಲ್ಲಾರು. ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರ. ಏನೇ ಒಳ್ಳೆ ಹೇಳಿದ್ರು ಕೋಪ ಬರ್ತದೆ, ರೌದ್ರ ಬೇರೆ. ಸಾಯಿಸ್ಬಿಡ್ತೀನಿ ಅಂದ್ಬಿಡ್ತೀರ ಒಂದೊಂದ್ಸಾರಿ. ನೀವ್ ಯಾಕಂದ್ರೆ ಸತ್ತೋಗ್ತೀನಂತೆ. ಯಾಕೆ?
ಇಷ್ಟನೇ ಇಲ್ಲ, ನಾನು ಓಡೋಗ್ಬಿಡ್ತೀನಿ ಅಂತೀಯ, ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಯಾಕೆ? ಆ ರೌದ್ರ, ಕಾತಾಳ, ಆ ರಾಕ್ಷಸಿ ಬುದ್ಧಿ, ಆ ಮಾತುಗಳು ನಿನ್ನೆಲ್ಲ ಬರ್ತೈತೆ. ಯಾಕೆ ಬರೋದು ಗೊತ್ತಾ? ಆ ಬಲಹೀನತೆಗಳು ನಿನ್ನಲ್ಲಿ. ಸೊ ಇಚ್ಛೆಯಿಂದ ಜೀವಿಸೋ ಮನಸ್ಸು, ವಾಕ್ಯಕ್ಕೆ ಒಳಗಾಗ್ತಿರೋ ಮನಸ್ಸು, ವಾಕ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ, ವಾಕ್ಯ ಪ್ರಕಾರ ನಡೆಯೋಕೆ ಇಷ್ಟ ಇಲ್ಲ, ವಾಕ್ಯ ಹೇಳಿದಾಗ ಕೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆ ನಡಿಬೇಕು? ಏನು ಯಾರು ಗೊತ್ತು? ಪರಲೋಕ ಇದೆಯಾ, ನರಕ ಇದೆಯೋ, ಸೈತಾನ ಇದನ್ನೋ, ದೇವರು ಇದ್ದಾನೋ? ಈ ಜೀವನದಲ್ಲಿ ತಿನ್ಬೇಕು, ಸಾಯ್ಬೇಕು. ಈ ಲೋಕದಲ್ಲಿ ನಾವೇಕೋ ಪಾಪದಲ್ಲೋ ಪರಿಶುದ್ಧದಲ್ಲೇ ಸಾಯ್ಬೇಕು, ಜೀವಿಸ್ಬೇಕು. ಆಧಾರ ಇಲ್ಲ ಸಿಸ್ಟರ್. ನಿನ್ನ ನಿಯಮ ಜೊತೆಗೆ ದೇವರ ನಿಯಮ ಒಂದಿದೆ. ಆ ಸೆಂಟ್ರಲ್ಲಿ ಸೈತಾನ ನಿಯಮ ಒಂದೈತೆ. ನಿನ್ ನಿಯಮ ಸೆಂಟ್ರು, ಈ ಕಡೆ ಸೈತಾನ ನಿಯಮ, ಈ ಕಡೆ ದೇವ್ರ ನಿಯಮ. ನೀನ್ ಯಾಕೆ ನಿಯಮಕ್ಕೆ ಒಳಗಾಗ್ತೀಯ ಆ ನಿಯಮ ನೀನು ಹಿಡ್ತಿರ್ತೇವೆ. ಇನ್ನೊಳಗಡೆ ಒಂದಿದೆ ಮಾನವ ನಿಯಮ, ಅದು ಆದಮ ಅವಳಲ್ಲಿ ನಿಯಮ. ಸ್ವಇಚ್ಛೆಯಿಂದ, ಸ್ವಂತ ಬುದ್ಧಿಯಿಂದ ವಾಕ್ಯ ಪ್ರಕಾರ ನಡೀತೀರಾ, ಸತ್ಯವನ್ನ ಅನುಸರಿಸ್ತೀರಾ, ಜೀವಿಸುವುದಕ್ಕೆ ರೌದ್ರ, ಕೋಪ, ಕಳವಳ, ಅಸಹ್ಯ, ಕಣ್ಣೀರು, ಬೈಯೋದು, ಹೊಡಿ, ಬೈ ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀಯ, ರೇಟ್ ಹಾಕ್ಬಿಡ್ತೀಯ. ಯಾರನ್ನ ಹೊಡೆದ್ರೆ ನೀನು, ಅವ್ರೊಂದು ಹೊಡೆದ್ರೆ ನೀನು ಎರಡು ಹೊಡಿತೀಯ, ಅವ್ರೊಂದು ಮಾತಂದ್ರೆ ನೀನು ಎರಡು ಮಾತು ಬೈತೀಯ. ಇದನ್ನ ಸ್ವಇಚ್ಛೆ ಅಂತ. ಯಾರು ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ, ಇದು ವಾಕ್ಯನೇ ಹೇಳ್ಬಿಡ್ತಾರೆ. ನಿಮ್ಮಲ್ಲಿ ಯಾರು ನಂತು ಇದ್ರೆ, ಸಪೋಸ್ ನಿಮ್ಮಲ್ಲಿ ಅಂತ ಗುಣ ಇದ್ರೆ, ಅಂತ ಸ್ವಭಾವ ಇದ್ರೆ, ಅಂತ ಮನಸ್ಸಿದ್ರೆ, ದೇವರ ಆತ್ಮ ಮಾತಾಡ್ತಾನೆ, ಇದು ದೇವರ ಮಾತನ್ನ ಸರಿಪಡಿಸ್ಕೊ, ತಪ್ಪದಿಲ್ಲಲ್ಲ. ಯಾರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ವಾಕ್ಯ ಹೇಳ್ತಾ ಇಲ್ಲ. ನೋಡಿ ಓದುವಾಗ ಬಂದವರು ಎಷ್ಟೋ ಜನ ಇಲ್ಲ. ಹಲ್ಲೆಲೂಯಾ. ಆ ದೃಷ್ಟಿಯಲ್ಲಿ ದೇವರಾತ್ಮ ಯಾವತ್ತೂ ಮಾತಾಡಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ದೇವ್ರು ಕರೆದಿರೋನು ಅವನು ಈಕ್ವಲ್ ಆಗಿ ಮಾತಾಡ್ತಾನೆ, ಎಲ್ಲರಿಗೂ ಅನ್ವಯಿಸೋ ತರನೇ ಮಾತಾಡ್ತಾನೆ. ಕೇಳ್ಬೇಕು ವಾಕ್ಯನ, ಮನೇಲಿ ಮಾಡಲ್ಲ, ಕೇಳ್ಬೇಕು ವಾಕ್ಯ ಪ್ಲೀಸ್. ಸ್ಪಷ್ಟವಾಗಿ ಹೇಳ್ತಾ ಇದೆ ವಾಕ್ಯ. 24 ಓದಿ, 1:24. ಸಾರಿ, ಪಕ್ಕದಲ್ಲಿ ಐತೆ ನೋಡಿ, ಅದೇ ಪೇಜಲ್ಲಿ 1:24 ಓದಿ. ಆದ ಕಾರಣ ಅವ್ರ ಮನಸ್ಸಿನ ದುರಾಶೆಗಳನ್ನು ಒಪ್ಪಿಸ್ಬಿಡ್ತಾರೆ. ಸ್ವಇಚ್ಛೆಯಿಂದ, ಸ್ವಂತ ಬುದ್ಧಿಯಿಂದ ವಾಕ್ಯನ ಕೈತಿಟ್ಟು, ಸತ್ಯನ ಸೈಡ್ಗಿಟ್ಟು, ಯೇಸು ಕ್ರಿಸ್ತ ಬೋಧೆಗಳನ್ನ ಕೇಳಿ ಅದರ ನಡೀದೇ ಇರುವಾಗ ಸ್ವಇಚ್ಛೆಗಳು, ಸ್ವಂತ ಮನಸ್ಸು, ನಮ್ಮ ಸ್ವಾತಂತ್ರ್ಯ ಅಲ್ಲಿ ಏರ್ಪಟ್ಬಿಡ್ತದೆ. ಯಾಕೋಬ ಗ್ರಂಥ 1 ಸ್ಪಷ್ಟವಾಗಿ ಬರ್ತಿದೆ, ದೇವರು ಪಾಪ ಮಾಡೋದಕ್ಕೆ ನಿನ್ನನ್ನ ಪ್ರೇರೇಪಿಸಲಂತೆ, ಯಾರು ಅದರ ಪ್ರೇರೇಪಣೆನೇ ಮಾಡಲಂತೆ. 1ನೇ ಅಧ್ಯಾಯದಲ್ಲಿ ಇರೋದು. ಅವ್ರ ಮನಸ್ಸಲ್ಲಿ ಉಂಟು ಆಸೆ ಪಾಸೆಗಳಿಗೆ ಎಳೆಯಲ್ಪಟ್ಟು, ಆ ಒಳಗಡೆ ಉಂಟು ಪಾಪಗಳು, ಆಸೆಗಳು ನಿನ್ನನ್ನು ಎಳೀತೈತಂತೆ. ಮಾಡು ಮಾಡು ಮಾಡು, ತಿನ್ನು ತಿನ್ನು, ಹೋಗು ಹೋಗು, ನೋಡು ನೋಡು, ಮುಟ್ಟು ಮುಟ್ಟು, ಕೇಳು 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 ಅಂತ ಎಳೆದು ಪಾಪಕ್ಕೆ ಒಳಗಾಗ್ತೀಯ. ದೇವರು ಪ್ರೇರೇಪಿಸ್ತಾ ಅಂತ. ಒಂದ್ ಬ್ರದರ್ 2ನೇ ಮದುವೆ ಆದ, ದೇವ್ರ ಇಷ್ಟ ಅಂತ ಹೇಳಿ. 2ನೇ ಮದುವೆ ದೇವ್ರ ಇಷ್ಟ ಅಲ್ಲ. 2ನೇ ಮದುವೆ ದೇವ್ರ ಇಷ್ಟನಾ? ಆಮೇಲೆ ನಾವು ಒಂದು ಜೀವನ ಕೊಟ್ಟೆ, ನೀ ಸುಖ ಸಂತೋಷಕ್ಕೆ ದೇವ್ರ ಜೀವ, ಅವ್ರ ಜೀವ ಕೊಟ್ಟ. ಅದೇ ಪಾಸ್ಟ್ ಏನ್ ಮಾಡ್ತಾ ಗೊತ್ತಾ? ಫಸ್ಟ್ ದೊಡ್ಡ ಹೆಂಡತಿ ಕೊಟ್ಟ 11 ಗಂಟೆಲಿ, 3:15ಗೆ ಸೆಕೆಂಡ್ ಹೆಂಡತಿ ಕೊಟ್ಟ. ಪಾಸ್ಟ್ಗಳು ಕೂಡ ಹಂಗೆ ಇದ್ದಾರೆ ಕೆಲವು. ನನ್ನ ಕಣ್ಣಲ್ಲಿ ನೋಡಿರೋದು ಹೇಳ್ತಾ ಇದ್ದೀನಿ. ಅದು ನಾಗರಾಜ್ ಬ್ರದರ್ ಕೂಡ ಗೊತ್ತು, ಮುಡಾಪ್ಪ ಸಿಸ್ಟರ್ ಕೂಡ ಗೊತ್ತು, ಅವ್ರಿಬ್ಬರು ಗೊತ್ತು, ನಾನು ಗೊತ್ತಿರೋದ. ಹಲ್ಲೆಲೂಯಾ. ಬೆಳಿಗ್ಗೆ ದೊಡ್ಡ ಹೆಂಡತಿಗೆ, ಸಾಯಂಕಾಲ ಚಿಕ್ಕ ಹೆಂಡತಿಗೆ. ಹಲ್ಲೆಲೂಯಾ. ಇದೆಲ್ಲ ದೇವ್ರಿಗೆ ಇಷ್ಟ ಆಗ್ತದೆ. ಸ್ವಇಚ್ಛೆ ಅದು. ಆತರ ಮಾಡಬೇಡ. ನಿನ್ನ ಹೆಂಡತಿ ಮಕ್ಕಳೇ ನಿನಗೆ ಸರ್ವಸ್ವ. ಆತರ ಬೈಬಲ್ ಒಪ್ಪೋದಿಲ್ಲ. ಯಾಕೆ ಈ ತರ ಪಾಪ ಮಾಡ್ತೀಯ? ನರಕಕ್ಕೆ ಹೋಗ್ತೀಯ. ಹೊಸ ಬಡಬಡಿಕೆ ಹಿಂಗೆ ಹೇಳ್ತದೆ, ನೀನ್ ಯಾಕೆ ಈ ತರ ಸ್ವಇಚ್ಛೆಯಿಂದ ಜೀವಿಸ್ತೀಯ? ಬಿಟ್ಬಿಡು ಅಂತ ಹೇಳ್ಬೇಕಾಗಿತ್ತು. ಕಲ್ಕಾಲದಲ್ಲಿ ಕೊಟ್ಟು ದೊಡ್ಡ ಹೆಂಡತಿಗೆ ಹೇಳಿಲ್ಲ. ದೊಡ್ಡ ಹೆಂಡತಿಗೆ ಗೊತ್ತಾಯಿತು, ಪಾಸ್ಟ್ ಮೇಲೆ ಕೋಪ ಮಾಡ್ಕೊಂಡು ನಾವು ಇರೋದು. ನಾವು ಮಾಡೋ ಕೆಲಸಕ್ಕೆ ಹೆಂಗಿರುತ್ತೆ ಸ್ವಇಚ್ಛೆ, ನಮ್ಮ ಮನಸ್ಸೊಳಗಡೆ ಬರೋ ಕಾರ್ಯಗಳು. ನಿದ್ರೆ ಮಾಡಬೇಡಿ ದಯವಿಟ್ಟು. ಮನೇಲಿ ಹೋಗಿ ನಿದ್ರೆ ಮಾಡಿ. ಮನಸ್ಸಾಕ್ಷಿ ಯುಗ ಅಂದ್ರೆ
ಮನಸ್ಸಾಕ್ಷಿ ಜೀವಿತ ಎಲ್ಲಿದೆ ಎಲ್ಲೋರು ಅಂದ್ರೆ ಆದಾಮನಿಂದ ನೋವನವರೆಗೂ. ಆದಾಮನ ಕಾಲದಿಂದ ಹಿಡಿದು ಮೋಶೆ ಬೆಟ್ಟದ ಮೇಲೆ ಹೋಗಿ 10 ದಶಾಜ್ಞೆಗಳನ್ನ ಇಸ್ರಾಯೇಲರಿಗೆ 666 ಆಜ್ಞೆಗಳನ್ನ ಎತ್ಕೊಂಬಂದ. ಅಲ್ಲಿ ತನಕ ಮನುಷ್ಯರು ತಾವು ಇಷ್ಟ ಬಂದಂಗೆ ನಡ್ಕೊಂತಾರೆ. ಹೆಂಗಂದ್ರೆ ಹಂಗೆ ವಾಕ್ಯ ಇಲ್ಲ, ಅಧ್ಯಾಯ ಇಲ್ಲ, ವಚನ ಇಲ್ಲ, ನಿಯಮ ಇಲ್ಲ, ಒಡಂಬಡಿಕೆ ಇಲ್ಲ. ನಮ್ಮ ಕೈಯಿಂದೆಲ್ಲ ಬೈಬಲ್ ಹಂಗೆ ಇರ್ಲಿಲ್ಲ, ಏನಿಲ್ಲ. ನೇರವಾಗಿ ದೇವ್ರು ಕೆಲವ್ರ ಹತ್ರ ಮಾತಾಡ್ತಾ ಇದ್ದ ಅಷ್ಟೇ. ಬೈಬಲ್ ಇಲ್ಲ, ವಾಕ್ಯ ಇಲ್ಲ, ಒಡಂಬಡಿಕೆ ಇಲ್ಲ, ಇಷ್ಟ ಬಂದಂಗೆ ನಡೀತಾ ಇದ್ರು. ಗಂಡಸರು, ಹೆಂಗಸರು, ಮಕ್ಕಳು, ಚಿಕ್ಕವರು ನೋಡ್ತೀವಿ. 6ನೇ ಅಧ್ಯಾಯದಲ್ಲಿದೆ, 7ನೇ ಅಧ್ಯಾಯದಲ್ಲಿದೆ. ನೋವು ನೋವಾಗಬೇಕು 100 ವರ್ಷ ಅವನ ಹೆಂಡತಿ ಮಕ್ಕಳನ್ನ ಸೊಸೆಯನ್ನ ಕಾಪಾಡಿಕೊಂಡ. ಮಿಕ್ದವ್ರು ಯಾರು ನಂಬಲಿಲ್ಲ. ಅವ್ರು 8 ಜನ ಮಾತ್ರ ರಕ್ಷಣೆ ಹೊಂದಿದ್ರು. ಎಷ್ಟು ಅವ್ರಿಗೆ ಹೇಳ್ತಾ ಇದ್ರು, ಏನಂದ್ರು, ಪ್ರಳಯ ಬರ್ತದಂತೆ, ಇವತ್ತು ರಾತ್ರಿ ಬರ್ತಂತೆ, ದೇವ್ರು ಎಲ್ಲ ನಾಶನ ಮಾಡ್ಬಿಡ್ತಾನಂತೆ, ಸೃಷ್ಟಿನೆಲ್ಲ. ಸಾಧ್ಯನೇ ಇಲ್ಲ, ನಾಟ್ ಪಾಸಿಬಲ್, ಇಂಪಾಸಿಬಲ್ ಅಂದ್ಬಿಟ್ರು. ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಗಿದ್ರು, ತಮಾಷೆ ಮಾಡಿದ್ರು. ಅವ್ನು ಸುವಾರ್ತೆ ಹೇಳ್ದ, ಸೇವೆ ಮಾಡ್ದ. ಆದ್ರೆ ಕಾಂಗ್ರು ಒಬ್ರು ನಂಬಲಿಲ್ಲ. ಅವನ ನಂಬಿಕೆಯನ್ನ ನಾವೇನ ಕಟ್ಟಿದ, ದೇವರ ನಿಯಮಕ್ಕೆ ಒಳಗಾದ, ದೇವ್ರ ಇಚ್ಛಾನುಸಾರವಾಗಿ ನಡ್ಕೊಂಡ, ತನ್ನ ಮನೆಯನ್ನ ರಕ್ಷಿಸಿಕೊಂಡ. ಇವತ್ತು ನೀನು ಅಕ್ಕಪಕ್ಕ ನೋಡಿ ನೀನು ಹಂಗಾಗ್ತೀಯಾ? ಮನುಷ್ಯರು ಬೇರೆ, ಹುಡುಗರು ಹುಡುಗಿರು ಬೇರೆ, ಗಂಡಸರು ಹೆಂಗಸರು ಜೀವಿಸಲು ನೀನು ಜೀವಿಸೋದಕ್ಕೆ ಇಷ್ಟಪಡ್ತೀಯಾ? ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಮಕ್ಕಳು ಆಡಕ್ಕೆ ನಾವು ಆಡ್ಬೇಕಂತ ಇಷ್ಟಪಡ್ತೀಯಾ? ನೋ. ನಿನ್ಗೆ ದೇವ್ರ ನಿಯಮ ಒಳಗಡೆ ಹೊಂದಿದೆ. ನಿನ್ ನಿಯಮ ಒಳಗಡೆ ದೇವ್ರ ನಿಯಮ ಹೊಂದಿದೆ. ನಿನ್ನ ಅಂತರಾತ್ಮದಲ್ಲಿ ಮತ್ತೊಂದು ನಿಯಮ ಇದೆ. ದೇವರ ನಿಯಮಕ್ಕೆ ಒಳಗಾಗಿಲ್ಲ ಅಂದ್ರೆ ನಿನ್ನ ನಿಯಮ, ನಿನ್ನ ಸ್ವಾರ್ಥ, ನಿನ್ನ ಶರೀರ, ನಿನ್ನ ಆಸೆಗಳು ಮೇಲೆ ಬಂದು ತೇಲ್ತಾ ಇರ್ತದೆ. ಪೇಪರು ಬಾಟ್ಲು ತೇಲ್ದಂಗೆ ನೀರೊಳಗಡೆ ತೇಲ್ತಾ ಇರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ವಾಕ್ಯ ಕೇಳಿ ಅವರು ವಾರ ಬಂದು ಕೇಳ್ತಾರೆ. ಮನಸ್ಸಿಗೆ ಬಂದಂಗೆ ಪ್ರೇಯರ್ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ಪ್ರೋಗ್ರಾಮ್ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ಬೈಬಲ್ ಓದ್ತಾರೆ, ಮನಸ್ಸಿಗೆ ಬಂದಂಗೆ ನಡ್ಕೊಂತಾರೆ ಮನೆಯವ್ರ ಹತ್ರ, ಮನಸ್ಸಿಗೆ ಬಂದಂಗೆ ಗಂಡ ಹೆಂಡತಿ ಹತ್ರ ನಡ್ಕೊಂತಾರೆ, ಮಕ್ಕಳ ಹತ್ರ ನಡ್ಕೊಂತಾರೆ, ಅಕ್ಕಪಕ್ಕದವ್ರ ಹತ್ರ ನಡ್ಕೊಂತಾರೆ. ಅವ್ರ ಮನಸ್ಸಿಗೆ ಈಗೆಲ್ಲ ಇದು ಸರಿ ಇದು ತಪ್ಪು ಅಂತ ನಿರ್ಧಾರನೆ ಮಾಡಲ್ಲ. ಕೋಪ ತೋರಿಸ್ಬಿಡ್ತಾರೆ, ಕೈ ಎತ್ತಾರೆ, ಹೊಡೆದು ಬಿಡ್ತಾರೆ. ಮಾಡಬಾರ್ದ ಮಾಡ್ಬಿಡ್ತಾರೆ, ತಿಂದೇ ಇರೋದನ್ನ ತಿಂದ್ಬಿಡ್ತಾರೆ, ನೋಡ್ದೇ ಇರೋದನ್ನ ನೋಡ್ಬಿಡ್ತಾರೆ. ನೋಡಬಾರ್ದು ನೋಡ್ಬೇಕು ಏನೊಂದು ನಿಯಮ ಒಳಗಡೆ ಇರಲ್ಲ. ಇದನ್ನ ಮನಸ್ಸಿಚ್ಛೆಯಿಂದ ಜೀವಿಸೋದಂದರೆ ಮನಸ್ಸಾಂತರ ಯುಗಾಂತರ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದ್ರೂ ನೋವನ್ನು ಕಾದು ಮನಸ್ಸಿಚ್ಛೆಯಿಂದ ನಡೆದು ಗಂಡಸರು ಹೆಂಗಸರು ಇದು ಮಾಡಿ ಕುಡಿದು ತಿಂದು ವಿಗ್ರಹಗಳನ್ನ ಮಾಡಿಕೊಂಡು ಅವ್ರ ಮುದ್ದೆ ಕುಡಿದು ಎಡೆ ಹಾಕಿ ತಿಂದು ಏನ್ ಮಾಡ್ಕೊಂಡ್ರು ನಮ್ಮ ಜೀವಿತವನ್ನ. ರಾತ್ರಿಯಲ್ಲಿ ಒಂದೇ ದಿನ ಬಂತು, ಕೆಳಗಡೆಯಿಂದನೂ ನೀರು ಬಂತು, ಮೇಲ್ಗಡೆಯಿಂದನೂ ನೀರು ಬಂತಂತ ಬಂದಿದೆ ಬೈಬಲ್ ಅಲ್ಲಿ ಓದಿ. ಮೇಲಿಂದನೂ ಸುರಿಸಿದಂತೆ, ಕೆಳಗಡೆಯಿಂದನೂ ಸುರಿಸಿದಂತೆ ನೀರ್ನ ಎತ್ತದಂತೆ. ಫುಲ್ ಸೃಷ್ಟಿನೇ ಕೊಲಾಪ್ಸ್ ಆಗೋಯ್ತು. ಕೆಲವು ಪಕ್ಷಿಗಳು 8 ಜನ ಬಿಟ್ಟು. ಸ್ವಇಚ್ಛೆಯಿಂದ ಜೀವಿಸೋ ಪ್ರತಿಯೊಬ್ಬರಿಗೂ ಸಿಸ್ಟರ್ ಬ್ರದರ್ ಅದೇ ಗತಿಗೆ. ನೀನು ನಾನು ಬೇರೆ ಬೋಧಕನೋ ಇನ್ನೊಂದು ಸಭೆ ವಿಶ್ವಾಸಿನೋ ನಿನ್ ಇಷ್ಟ ಪ್ರಕಾರ ವಾಕ್ಯನ ಸೈಡಿಗಿಟ್ಟು ಸತ್ಯನ ಸೈಡಿಗಿಟ್ಟು ನಿನ್ ಮನಸ್ಸಿಗೆ ಬಂದಂಗೆ ನಿನ್ನ ಅಕ್ಕಪಕ್ಕದವ್ರು ಹೇಳ್ದಂಗೆ ಕೇಳಿದ್ರೆ ಹಲ್ಲೆಲೂಯಾ ಖಂಡಿತವಾಗ್ಲೂ ನಾಶನನೇ. ಭಯ ಇಕ್ಸೋ ಕೇಳಿದ್ರಲ್ಲ, ಎಚ್ಚರಿಸ್ತಾ ಇದ್ದೀನಿ, ಕಣ್ ತೆರೀಲಿ. ಕಾಯಿ ನಾಶನಾದ, ಆದಮ ನಾಶನಾದ, ಹಲ್ಲೆಲೂಯಾ. ಏರು ನಾಶನಾದ, ಇವೆಲ್ಲ ತಮ್ಮ ಅವಸ್ಥೆಗಳನ್ನ ತಂದಿಟ್ಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಹೌದು, ನಮ್ಮ ಶರೀರದ ಬರೋ ಇಚ್ಛೆಗಳನ್ನ ನೆರವೇರಿಸ್ತೀರಿ, ಅವುಗಳನ್ನೇ ನಾವು ಮಾತಾಡ್ತೀರಿ, ಅವುಗಳನ್ನೇ ನಮ್ಮ ಕೈಯಲ್ಲಿ ಮಾಡ್ತೀರಿ. ಅದೆಲ್ಲ ನ್ಯಾಯ ತೀರ್ಪಿಲ್ಲ, ಯೇಸು ಸ್ವಾಮಿ ಇಲ್ಲ, ನರಕ ಇಲ್ಲ, ಪರಲೋಕ ಇಲ್ಲ. ಆಮೇನ್. ಬರ್ತಾನಂತೆ, ಬೈದ್ ಬಿಡ್ತಾನಂತೆ, ನೋಡ್ಬಿಡ್ತೀನಿ, ನೋಡೋಣ ಹೋಗ್, ಗೊತ್ತು ನನಗೆ, ನಾನು ಮೊದಲಿಂದ ದೇವರಲ್ಲಿ ಇದ್ದೀನಿ, ನೀನೇ ನನಗೆ ಹೇಳೋದು, ನನಗೂ ಗೊತ್ತು ಬೈಬಲ್, ನಾನು ನಿನ್ಗಿನ ಮುಂಚೆ ನಂಬಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸ್ವಇಚ್ಛೆ. ಗುರುತುಗಳು ಹೇಳ್ತಾ ಇದ್ದೀನಿ ನಾನು, ನಮ್ಮ ಮನೆಯಲ್ಲಿ ನಮ್ಮ ಸ್ವಭಾವದಲ್ಲಿರೋ ಮಾತುಗಳು ಹೇಳ್ತಾ ಇದ್ದೀನಿ. ಅರ್ಥ ಆಗಲ್ಲ ಅಂತ ಹೇಳ್ಬಾರ್ದು, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್. ಧರ್ಮಶಾಸ್ತ್ರ ನಿಯಮ ಅಂದ್ರೆ ಏನಂತ ನೋಡೋಣ. ಅದಕ್ಕೆ ವಾಕ್ಯ ವಿಮೋಚನಾ ಕಾಂಡ 21ನೇ ಅಧ್ಯಾಯ 23-25. ಬೇಗ ಫಟ್ ಅಂತ ಒಬ್ರು ಓದಿ.
ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಓದಲ್ಲ, ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಕೈಗೆ ಪ್ರತಿಯಾಗಿ ಕೈ, ಕಾಲಿಗೆ ಪ್ರತಿಯಾಗಿ ಕಾಲು. ಆಮೆನ್ ಆಮೆನ್. ಬರೆಗೆ ಪ್ರತಿಯಾಗಿ ಬರೆ, ಕಾಯಕ್ಕೆ ಪ್ರತಿಯಾಗಿ ಕಾಯ, ಏಟಿಗೆ ಪ್ರತಿಯಾಗಿ ಏಟು. ಈ ಮೇರೆಗೆ ಪ್ರತಿದಂಡನೆ ಆಗ್ಬೇಕು. ಇದ್ರ ಜೊತೆಗೆ ಯಾರಾದ್ರೂ ವ್ಯಭಚಾರ ಮಾಡಿ ಸಿಕ್ಕೊಂಡ್ರೆ ಊರವರೆಲ್ಲ ಕಲ್ಲುಗಳು ತಗೊಂಡ ಹೆಂಗಸಿನ ಒಂದು ಸಾಯಿಸ್ಬೇಕು. ಧರ್ಮಶಾಸ್ತ್ರ ಅಂದ್ರೆ ಇದೆ. ತಿಂಗಳು ಪೂರ್ತಿ ಹಬ್ಬಗಳಿರ್ತೈತೆ. ಧರ್ಮಶಾಸ್ತ್ರ ಅಂದ್ರೆ ಕೇಳಿ, ಕ್ರಿಸ್ಮಸ್ ಮಾಡ್ತೀರಾ, ಈಸ್ಟರ್ ಮಾಡ್ತೀರಾ, ಆನಿವರ್ಸರಿ ಮಾಡ್ತೀರಾ. ಹಲ್ಲೆಲೂಯಾ. ಕ್ರಿಸ್ತುಗಳಿಗೆ ಹಬ್ಬ ಇಲ್ಲ, ಯಾವ ಹಬ್ಬನೂ ಇಲ್ಲ ಕ್ರಿಸ್ತುಗಳಿಗೆ ಹಬ್ಬನೇ ಇಲ್ಲ. ನನ್ನ ಮಾತು ನಿಮ್ಗೆ ಆಶ್ಚರ್ಯ. ಹಾಗಾದ್ರೆ ಏಸು ಹುಟ್ಟಿಲ್ವಾ? ಏಸು ಡೇಟ್ ನಿಮ್ಗೆ ಗೊತ್ತಾ? ಏಸು ಬಗ್ಗೆ ನಿಮ್ಗೆ ಏನು ಗೊತ್ತು? ಮತ್ತೆ ಏಸು ಬರ್ತಾರೆ ತಾನೆ ಅದು ಅಂತ ನೀವು ಅಂತೀರ. ಏಸು ಕ್ರಿಸ್ತ ಹುಟ್ಟಿದ್ದು ನಿಜ, ಬಂದಿದ್ದು ನಿಜ, ಸತ್ತಿದ್ದು ನಿಜ, ಎದ್ದೇಳಿದ್ದು ನಿಜ, ತಿರುಗಿ ಬರೋದು ನಿಜ. ನಾನು ಅದನ್ನ ಪ್ರೂವ್ ಮಾಡು, ನಾನು ಇಲ್ಲ ಅಂತ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆತನ ಡೇಟ್ ಆಫ್ ಬರ್ತ್ ಇಲ್ಲ, ಆತನಿಗೆ ಎಂಡಿಂಗ್ ಇಲ್ಲ, ಆತನಿಗೆ ಆರಂಭ ಇಲ್ಲ, ಆತನ ಅಂತ್ಯ ಯುಗಗಳ ಅರಸನು, ಎಲ್ಲಾ ಸಮಯದಲ್ಲಿ ಇರೋರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏನ್ ಹೇಳಿದ್ರಿ ನೀವು? ಓದಿದ್ ಏನ್ ನಿಮ್ಗೆ ಅರ್ಥ ಆಯ್ತಾ ಸಿಸ್ಟರ್? ಎಲ್ಲರೂ ಗಮನ ಕೊಡಿ. ಏನ್ ಓದ್ತಾ ಇದ್ದಾರೆ? ಏನ್ ಹೇಳಿದ್ರು? ಏನ್ ಬರ್ದಿಟ್ಟಿದೆ ಧರ್ಮಶಾಸ್ತ್ರದಲ್ಲಿ? ನೀನ್ ಯಾರನ್ನ ಹಲ್ಲು ಮುರಿದ್ರೆ ನಿನ್ನಲ್ಲ ಅವ್ರು ಮುರಿಬೇಕಾದ್ರೆ. ವಾಕ್ಯ ಹಳೆ ಒಡಂಬಡಿಕೆ ಕೊಟ್ಟಿದ್ದು ಆಜ್ಞೆ ದೇವರು. ನೀನ್ ಯಾರನ್ನ ಹಲ್ಲು ಮುರಿದಾಕ್ರೆ ನಿನ್ನಲ್ಲೂ ಬಂದು ಮುರಿದ್ರೆ ಸುಮ್ಮನೆ ನಿಂತಿರ್ಬೇಕು. ಕಾಲು ಮುರಿದ್ಬಿಟ್ರೆ ಕಾಲು ಮುರಿಬೇಕಂತೆ, ಕೈ ಮುರಿದಾಕಿದ್ರೆ ಕೈ ಮುರಿದಾಕ್ಬೇಕಂತೆ, ಕಣ್ಣು ಕಿತ್ತಾಕ್ರೆ ನಿನ್ ಕಣ್ಣು ಕಿತ್ತಿದ್ರೆ ಸುಮ್ಮನೆ ಇರ್ಬೇಕು ಎಲ್ಲಾರ ಮುಂದೆ ನಿಂತ್ಕೊಂಡು. ನೋಡಿ ಅಲ್ಲಿ ಬರ್ದಿದೆ ಅಲ್ಲಿ. ನಾನು ಹೇಳ್ತಾ ಇಲ್ಲ ಈಗಿಲ್ಲ, ಅದು ಈಗಿಲ್ಲ, ಈಗಿದ್ದು ಆಮೇಲೆ ಹೇಳ್ತೀನಿ. ಈ ಕ್ರಿಶ್ಚಿಯನಿಟಿಯಲ್ಲಿ ಹಂಗಿಲ್ಲ, ಕ್ರಿಸ್ತು ಧರ್ಮದಲ್ಲಿ ಹಂಗಿಲ್ಲ, ಯೂದ ಧರ್ಮದಲ್ಲಿ ಹಂಗಿತ್ತು, ಇಸ್ರಾಯೇಲ್ರಲ್ಲಿ ಹಂಗಿತ್ತು. ಕಣ್ಣಿಗೆ ಕಿತ್ತಾಕಿದ್ರೆ ನೀನು, ನಿನ್ನ ಕಣ್ಣು ಅವ್ರು ಕಿತ್ತಾಕೋ ತನಕ ಸುಮ್ಮನೆ ನಿಂತಿರ್ಬೇಕು. ಕೇಳದೆ ಒಂಥರ ಇದು ನೋಡಲ್ಲಿ ಬರ್ದಿದೆ. ಪ್ರತಿಯಾಗಿ ಪ್ರಾಣ ತೆಗೆದರೆ ಸುಮ್ಮನೆ ನಿಂತ್ಕೋಬೇಕು. ಕಲ್ ತಕೊಂಡು ಹೊಡಿಬೋದು, ಇಲ್ಲ ಮುರ್ಲಾಕ್ಬೋದು. ಪ್ರಾಣ ತೆಗ್ದಲ್ಲ ನೀನ್ ಬಾ ಅವರು ಪ್ರಾಣ ಕೊಡೋದಕ್ಕೆ ಅಂತ ನಿಂತ್ಕೊಂತಾರೆ ಜನಗಳು. ಪಂಚಾಯತಿಯಲ್ಲಿ ಧರ್ಮಶಾಸ್ತ್ರ ನಾನು ಹೇಳ್ತಾ ಇರೋದು ಅಲ್ಲೇಲೂಯಾ. ಅಲ್ಲಿಗೆ ಹಲ್ಲು ಮುರಿದಾಕ್ರೆ ಅಲ್ಲಿಗೆ ಸರಿಯಾಗಿ ಹಲ್ಲು, ಕೈಗೆ ಸರಿಯಾಗಿ ಕಲ್ಲು, ಕಾಲಿಗೆ ಸರಿಯಾಗಿ ಕಾಲು. ಆಮೇಲೆ ಗಾಯ ಆದ್ರೆ ಗಾಯ ಮಾಡೋದು. ಒಂದು ಏನನ್ನ ಕಲ್ತಾನ ಮಾಡ್ಕೊಂಡ್ರೆ 2 ಹಸು ಕೊಡ್ಬೇಕು. ಹಲ್ಲೆಲೂಯಾ. ಏನಿಗೆ ಹಲ್ಲೆಲೂಯಾ. ಆಮೇಲೆ 1 ಹಸು ಕಲ್ತಾನ ಮಾಡ್ಕೊಂಡ್ರೆ 2 ಹಸು ಕೊಡ್ಬೇಕು. 1 ಹಸು ಕಲ್ತಾನ ಮಾಡ್ಕೊಂಡ್ರೆ 2 ಹಸು ಕೊಡ್ಬೇಕು. ಹಲ್ಲೆಲೂಯಾ. ಯಾರನ್ನ ಪಾಪ ಮಾಡಿ ಸಿಕ್ಕಾಕೊಂಡ್ರೆ ಕಲ್ ತಕೊಂಡು ಹೊಡಿಬೇಕು. ಸಬ್ಬತ್ತಿಂದಲೇ ಜಾಸ್ತಿ ನಡೀಬಾರ್ದು. 6ನೇ ದಿನದಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರನೇ, ಹೊರೆ ಹೊತ್ಕೊಂಡು ಹೋಗ್ಬಾರ್ದು. ಆ ದಿನದಲ್ಲಿ ಏನು ಧರ್ಮಶಾಸ್ತ್ರ ಪ್ರಕಾರ ನಡೆಯಕ್ಕೆ ಇಷ್ಟಪಟ್ಟಿದ್ರಲ್ಲ, ನಮ್ಮಲ್ಲಿ ಇದ್ದೀರಾ, ಬರ್ದೇ ಇರೋರು ಇದ್ದಾರೆ, ನಮ್ಮ ಸಭೆಯಲ್ಲಿ ಕೂಡ ಇದ್ದಾರೆ. ಎಲ್ಲಾ ಸಭೆ ಅಂತ ಹೇಳಿದ್ ದೇವರು, ಎಲ್ಲಾ ಚರ್ಚವರು ಅಂತ ಹೇಳಿದ್. ನಾನು ಸುಮ್ಮನೆ ಕೇರ್ಪುರಮೋ ರಾಮಪುರ ಹೇಳಿದ್ದು. ಅರ್ಥ ಆಯ್ತಾ? ಎಲ್ಲಾ ಸಭೆಯಲ್ಲಿ ಇದ್ದಾರೆ ಅಂತ ಫಸ್ಟ್ ದೇವರು ಹೇಳ್ಬಿಟ್ಟ. ಪ್ರತಿ ಚರ್ಚೆಯಲ್ಲಿ 3 ತರ ಜೀವಿಸೋರು ಇರ್ತಾರೆ. ಆಮೇಲೆ ಇಸ್ರಾಯೇಲರು ದಿನಾನು ಹಬ್ಬ ಮಾಡ್ತಾರೆ, ಪ್ರತಿದಿನ ಹಬ್ಬ ಇದೆ. ಹೊಸ ಒಡಂಬಡಿಕೆ ಆರಾಧನೆಗೂ ಹಳೆ ಒಡಂಬಡಿಕೆ ಆರಾಧನೆಗೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ? ನಿನ್ ಕಣ್ಣೆಗೆ ಯಾರಾದ್ರೂ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸು. ನೀನ್ ಯಾರಾದ್ರೂ 1 ಮೈಲಿ ನಡ್ಕೊಂಬ ಅಂದ್ರೆ 2 ಮೈಲಿ ನಡ್ಕೊಂಡೋಗ ಅವ್ರ ಜೊತೆಯಲ್ಲಿ. ಅದರ ಅರ್ಥ ಏನಂದ್ರೆ ನಿಮ್ಗೆ ಒಂದು 10,000 ರೂಪಾಯಿ ಕೊಟ್ಟು ಪೇಮೆಂಟ್ ತಿರ್ಸ್ಕೊಂತಾರೆ, 1 ಅವರ್ ಡೈಲಿ ಎಕ್ಸ್ಟ್ರಾ ಮಾಡ್ಕೊಡು ಅಂತ ಅದರ ಅರ್ಥ. ಆಮೇಲೆ ಹಲ್ಲೆಲೂಯಾ. ಅವ್ರೊಂದು ಏಟ್ ಹಾಕಿದ್ರೆ ನಾವು 2, 3, 5, 6 ಇನ್ನೊಬ್ರು ಕರೆಸಿ ಹಾಕಿದ್ರೆ ಚಿಟಿಕೆ ಹೊಡೆದು ರೌಡಿಗಳು ಕರೆಸಿದ್ರೆ ಇವತ್ತು ಯಾರನ್ನ ಚರ್ಚ್ ಮೇಲೆ ಗಲಾಟೆ ಬಂದ್ರೆ ನಾವೇ ಹೋಗಿ ಗಲ್ಪಟ್ಟಿ ಇಟ್ಕೊಂಡ್ರೆ ಎಲ್ಲಿ ಕೃಪಾ ನಿಯಮ? ಎಲ್ಲಿ ಹೊಸ ಒಡಂಬಡಿಕೆ? ಎಲ್ಲಿ ಯೇಸು ಕ್ರಿಸ್ತನ ಬೋಧನೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಇರೋ ವ್ಯತ್ಯಾಸ ನಾವು ನೋಡೋಣ. ಭೂಮಿ ಹಲ್ಲೆಲೂಯಾ ಬೋಧನೆಯಲ್ಲಿ ವ್ಯತ್ಯಾಸ ಇದೆ. ಆಮೆನ್.
ಈ ಹೊಸ ಒಡಂಬಡಿಕೆ ಕ್ರಿಸ್ತ ಬಗ್ಗೆ ಜಾಸ್ತಿ ಹೇಳ್ತಾರೆ, ಎಲ್ಲ ದೇವರ ಬಗ್ಗೆ. ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಹಸುಗಳನ್ನ, ಮೇಕೆಗಳನ್ನ, ಕುರಿಗಳನ್ನ, ಪಾರಿಗಳನ್ನ ಕೊಡ್ತಾ ಇದ್ರು. ಈಗಿದೆಯಾ? ಇಲ್ಲ. ವ್ಯತ್ಯಾಸ ಇದೆ. ಹೊಸ ಒಡಂಬಡಿಕೆ ಪ್ರಾರ್ಥನೆ, ಸ್ತುತಿ, ಸ್ತೋತ್ರ, ಪರಿಶುದ್ಧ ಜೀವಿತ, ಪಾಪವಿದರ ಬದುಕು, ಪಾಪವಿದರ ಆರಾಧನೆ ದೇವರು ಎದುರು ನೋಡ್ತಾನೆ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ಮಾಡ್ತಾ ಇದ್ರು ಹಳೆಯ ಒಡಂಬಡಿಕೆಯಲ್ಲಿ. ಈಗ ದೀಕ್ಷಾಸ್ನಾನ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆ ಜನರನ್ನ ಮೇಘಸ್ತಂಭ, ಅಗ್ನಿಸ್ತಂಭವು ಮೇಘಸ್ತಂಭವು. ಅದರಂತ ಈ ಹೊಸ ಒಡಂಬಡಿಕೆ ಏನಂದ್ರೆ ನೀರಿನಲ್ಲಿ ದೀಕ್ಷಾಸ್ನಾನ, ಮೇಘಸ್ತಂಭ. ಅಗ್ನಿಸ್ತಂಭ ಅಂದ್ರೆ ಬೆಂಕಿ, ಪರಿಶುದ್ಧಾತ್ಮ ದೀಕ್ಷಾಸ್ನಾನ. ಬಹಳ ವ್ಯತ್ಯಾಸ ಇದೆ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆಗೆ. ಹಳೆಯ ಆರಾಧನೆಗೂ ಹೊಸ ಆರಾಧನೆಗೂ, ಹಳೆ ನಿಯಮಕ್ಕೂ ಹೊಸ ನಿಯಮಕ್ಕೂ, ಬೈಬಲ್ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಇದೆ. ಇದ್ರ ಗೊತ್ತಿದ್ರೆ ನೀನ್ ಜೀವಿಸ್ತಿಲ್ಲ ಅಂದ್ರೆ, ಹಳೆಯ ಒಡಂಬಡಿಕೆ ಪ್ರಕಾರ ಜೀವಿಸಿದ್ರೆ ನೀನ್ ಪರಲೋಕ ಹೋಗಲ್ಲ. ಕೃಪೆಗೆ ಅಧೀನ ಆಗಿರ್ಬೇಕು. ಈಗ ವಾಕ್ಯಗಳು ಕೊಡ್ತೀನಿ ನಾನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್. ಹೊಸ ಒಡಂಬಡಿಕೆ ಹೇಳ್ತದೆ, ಹಳೆಯ ಒಡಂಬಡಿಕೆ ನೀನ್ ಪರಸ್ತ್ರೀಯನ್ನ ನೋಡಿ ಮೋಹಿಸಿ ಆಕೆಯೊಂದಿಗೆ ಹೋಗಿ ಬಂದ್ರೆ, ಆ ಪುರುಷನೊಂದಿಗೆ ಹೋಗಿ ಬಂದ್ರೆ ನೀನ್ ವ್ಯಭಚಾರಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತನ್ ಏನ್ ತರ್ತಾನಂದ್ರೆ ಅದನ್ನ ಮುಡ್ದಾಕಿ ನೀನ್ ನೋಡಿ ಕೆಟ್ಟದಾಗಿ ತಿಳ್ಕೊಂಡ್ರೆ ಆ ಹುಡುಗನ, ಹುಡುಗಿನ, ಯಂಗ್ಸ್ನ, ಸಿಸ್ಟರ್ನ, ಅವಾಗ್ಲೇ ನೀನ್ ಪಾಪ ಮಾಡ್ಬಿಟ್ಟೆ. ಮೊದಲು ಹಳೆ ಒಡಂಬಡಿಕೆಯಲ್ಲಿ ಮಾಡಿದ್ರೇನೆ ತಪ್ಪು, ಈಗ ನೋಡಿದ್ರೇನೆ ತಪ್ಪು ಅಂತ ಹೇಳ್ತಾರೆ. ಒಳ್ಳೆ ಶುದ್ಧ ಮನಸ್ಸಿನಿಂದ ನೋಡ್ಬೇಕು. ನಿನ್ನ ಹೆಂಡತಿ ಮದ್ವೆ ಆಗೋದು ಸುಮ್ಮನೆ ಇರ್ಬೇಕು. ನಿನ್ನ ಹೆಂಡತಿ, ನಿನ್ ಗಂಡ, ಬೇರೆಯವ್ರ ಗಂಡನ, ಬೇರೆಯವ್ರ ಹೆಂಡತಿನ ನೀನ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೋ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ 6ನೇ ತಿಂಗಳಲ್ಲಿ ಆರಾಧನೆ ಮಾಡ್ಬೇಕಾಗಿತ್ತು, 7ನೇ ತಿಂಗಳಲ್ಲಿ ಸಭೆ ಕೂಡಿ ಬರ್ಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಏನಂದ್ರೆ 7 ದಿನ ಕೂಡ ನಾವು ಆರಾಧನೆ ಮಾಡ್ಬೇಕು. ಇನ್ನು 6 ದಿನ ಅವರು ಆರಾಧನೆ ಮಾಡಿಲ್ಲ ಅಂದ್ರೂ ನಡೀತಾ ಇತ್ತು, ಚರ್ಚಿಗೆ ಬಂದಿಲ್ಲ ಅಂದ್ರೂ ನಡೀತಾ ಇತ್ತು. ಈ ಹೊಸ ಒಡಂಬಡಿಕೆಯಲ್ಲಿ ಏನಂದ್ರೆ ಕೃಪಾ ನಿಯಮದಲ್ಲಿ 7 ದಿನ ಕೂಡ ಆರಾಧನೆ ನಡೆಸಬಹುದು, ಸಭೆಗೆ ಬರ್ಬೋದು. ಆತರ 7 ದಿನ ಕೂಡ ನೀನ್ ಪ್ರೇಯರ್ ಅಲ್ಲಿ ಇರ್ಬೇಕು ಅಂತ ಅದರ ಅರ್ಥ. ನೀನ್ ಸಭೆಗೆ ಬಂದೇ ಇರ್ಬೇಕನ್ನೋದು. ನಿನ್ ಮನೆಯಲ್ಲಿ, ನಿನ್ ಕೆಲಸದಲ್ಲಿ, ನಿನ್ನ ಆಫೀಸಲ್ಲಿ, ನೀನು ವ್ಯವಸಾಯ, ದೇವರಲ್ಲಿ ಮನೆಯಲ್ಲಿ ಡೈಲಿ ಒಂದು ಟೈಮ್, 2 ಟೈಮ್, 3 ಟೈಮ್ ಪ್ರೇಯರ್ ಮಾಡ್ಕೊಂಡು ಅದನ್ನ 7 ದಿನ ಆರಾಧನೆ ಅಂತ. ಚರ್ಚ್ಗೆ ಬರ್ಬೇಕು, ಟೈಮ್ ಇದೆ, ಇಷ್ಟ ಇದೆ, ಎಕ್ಸ್ಟ್ರಾ ಕಲಿಬೇಕು, ನಾನು ತಿಳ್ಕೊಬೇಕು, ಬೈಬಲ್ ಸ್ಟಡಿ ಇದೆ, ಶುಕ್ರವಾರ ಉಪವಾಸ ಕೂಟ ಇದೆ, ಭಾನುವಾರ ಆರಾಧನೆ ಇದೆ, 4 ದಿನ ವಿಜ್ಞಾಪನೆ ಪ್ರಾರ್ಥನೆ ಇದೆ ಅಂತ ಬಂದ್ರೆ ನಿನ್ಗೆ ಎಕ್ಸ್ಟ್ರಾ ಸ್ಟಾಮಿನಾ ಅಷ್ಟೇ. ಪ್ರೈಸ್ ದ ಲಾರ್ಡ್. ಸೊ ಹಳೆ ಒಡಂಬಡಿಕೆಯಲ್ಲಿ 1 ದಿನ ಮಾತ್ರ ಆರಾಧನೆ, ಹೊಸ ಒಡಂಬಡಿಕೆಯಲ್ಲಿ 7 ದಿನ ಕೂಡ ಆರಾಧನೆ ಮಾಡ್ಬೇಕು ನಿನ್ ಮನೆಯಲ್ಲಿ ದೇವರನ್ನ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಚರ್ಚ್ನ 7 ದಿನ ಕೂಡ ತೆಗೆದಿರ್ತೀವಿ. ನಿಜನಾ? 7 ದಿನ ಕೂಡ ಪ್ರೇಯರ್ ಇರ್ತೈತಾ? 7 ದಿನ ಕೂಡ ವಾಕ್ಯ ಇರ್ತೈತಾ? ಇರ್ತೈತೆ. 7 ದಿನ ಕೂಡ ಹಾಡಾಗಿರ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸರಿ. ಹಳೆಯ ಒಡಂಬಡಿಕೆಯಲ್ಲಿ ಜನಗಳು ಯುದ್ಧ ಮಾಡುವಾಗ ಶಾರೀರಿಕವಾಗಿ ಮನುಷ್ಯನ ಮೇಲೆ ಹೊರಲಾಡ್ತಾ ಇದ್ರು. ಏನ? ಕತ್ತಿ, ಗುರಾಣಿ ಎತ್ಕೊಂಡು. ಹೊಸ ಒಡಂಬಡಿಕೆಯಲ್ಲಿ ಕತ್ತಿ, ಗುರಾಣಿ, ಬಂದೂಕಲ್ಲಿ ಸುಡಬಾರ್ದು, ಹೊಡಿಬಾರ್ದು. ಕೇಳ್ಬೇಕು, ಗಮನ ಕೊಟ್ಟು. ಹೊಸ ಒಡಂಬಡಿಕೆಯವರು ನಾವು ಹೊಡೆಯೋದು, ಬೈಯೋದು, ಕತ್ತಿ, ಗುರಾಣಿ, ಫೈಟಿಂಗು, ಯುದ್ಧ ನಮಗಿಲ್ಲ. ಆಧ್ಯಾತ್ಮಿಕ ಹೋರಾಟದಲ್ಲಿ ನೀನು ಯುದ್ಧ ಮಾಡೋ ಸ್ಥಳ. ಅಂತರಂಗದಲ್ಲಿ ಪ್ರಾರ್ಥನೆಯಲ್ಲಿ ಶತ್ರುಗಳನ್ನ ಯಾರೋ ಬೈದ್ರು ಅವ್ರ ಹೆಸರು ಹೇಳಿ ಅವ್ರಿಗೆ ಸಮಾಧಾನ ಕೊಡುದೇವ್ರೆ, ಅವ್ರಿಗೆ ನೆಮ್ಮದಿ ಕೊಡುದೇವ್ರೆ, ಅವ್ರ ಶಾಂತಿಯನ್ನು ಕೊಡುದೇವ್ರೆ, ಅವ್ರ ಉಗ್ರತೆಯನ್ನು ತೆಗೆದಾಕಿದೇವ್ರೆ, ನಾನು ಅವ್ರನ್ನ ಶ್ರಮಿಸ್ತೀನಿ, ಅವ್ರು ನನಗೆ ಅಧೀನಪಡಿಸು. ಶತ್ರು ಆ ಮನುಷ್ಯನ ಬಿಟ್ಟು ಯೇಸುವಿನ ನಾಮದಲ್ಲಿ ಆ ಮನುಷ್ಯ ಮೂಲಕ ನನ್ನನ್ನು ಪೀಡಿಸಕ್ಕಾಗಲ್ಲ, ಭಯಪಡಿಸಕ್ಕಾಗಲ್ಲ ಅನ್ನೋ ಯುದ್ಧ ಮಾಡೋದೇ ಹೊಸ ಆಧ್ಯಾತ್ಮಿಕ ಯುದ್ಧ. ಹಳೆಯ ಒಡಂಬಡಿಕೆಯಲ್ಲಿ ನೇರವಾಗಿ ಕತ್ತಿ, ಗುರಾಣಿ ಹೇಳ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಡ್ತಾರೆ, ಹೊಡ್ಬಿಟ್ಟು ಸಾಯಿಸಿ ಬರ್ತಾ ಇರ್ತಾ ಇದ್ರು. ಈಗ ಹಂಗಲ್ಲ, ಇಲ್ಲ. ಕ್ಷಮಿಸ್ಬಿಡ್ಬೇಕು. ಅವ್ರು ಎಂತ ತಪ್ಪನ್ನ ಮಾಡ್ಲಿ ನೀನು ಕೇಳಿದ್ರೆ ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಮನ್ಸಲ್ಲಿ ಇಟ್ಕೋಬಾರ್ದು. ನೆನ್ನೆದೆಲ್ಲ ಎತ್ತು ಮಾತಾಡ್ಬಾರ್ದು, 3 ವರ್ಷದೆಲ್ಲ ಎತ್ತು ಮಾತಾಡ್ಬಾರ್ದು, ಹಿಂದಿದ್ದಲ್ಲಿ ನಡೆದಿದ್ದೆಲ್ಲ ಗಂಡನಲ್ಲ ಹೆಂಡತಿಯಲ್ಲ ಮಾತಾಡ್ಬಾರ್ದು. ಅದು ಹಿಂತಿರುಗಿ ನೋಡೋ ಕೆಲಸ. ಕ್ಷಮಿಸ್ಬಿಡ್ಬೇಕು, ಮನ್ಸಲ್ಲಿ ಇಟ್ಕೋಬಾರ್ದು. ಪರವಾಗಿಲ್ಲ ಅನ್ಬೇಕು. ನಿನ್ಗೋಸ್ಕರ, ನಿನ್ ಸಂಸಾರಕ್ಕೋಸ್ಕರ, ನಿನ್ ದೇವ್ರಿಗೋಸ್ಕರ
ನಿನ್ನ ಆತ್ಮ ರಕ್ಷಣೆಗೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳಿ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಶಾರೀರಿಕವಾಗಿ ಯುದ್ಧ ಮಾಡ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಹಂಗಿಲ್ಲ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಾ. ಧರ್ಮಶಾಸ್ತ್ರದ ಪಾಲಿಗೆ ನೀವು ಸತ್ತವರು, ಧರ್ಮಶಾಸ್ತ್ರದ ಪಾಲಿಗೆ ನೀವು ಸತ್ತೋಗಿದ್ದೀರಾ, ಕೃಪೆಯ ಪಾಲಿಗೆ ಜೀವಿಸುವವರಾಗಿದ್ದೀರಾ. ಅವೆಲ್ಲವನ್ನ ನಾವು ಇವಾಗ ವಾಕ್ಯದಲ್ಲಿ ನೋಡೋಣ. ಈಗ ನಾನು ಸ್ವಂತ ಬುದ್ಧಿಯಿಂದ ಜೀವಿಸೋದು, ಸ್ವ ಇಚ್ಛೆಯಿಂದ, ಧರ್ಮಶಾಸ್ತ್ರದಿಂದ ಹೊಸ ಒಡಂಬಡಿಕೆ ಹೆಂಗ ಕಟ್ಟೆ ಯಾಕೆ ಹೇಳ್ತಾರೆ? ಹಲ್ಲೆಲೂಯಾ. ಕೃಪಾ ನಿಯಮ ಹೇಗಂದ್ರೆ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವಾಗ ಈ ಭೂಮಿ ಮೇಲೆ ತನ್ನ ರಕ್ತನ ಸುರಿಸಿದ್ರು, ಎಲ್ಲರೂ ಹೇಳಿ. ಇಲ್ಲ, ನಾನು ಸ್ಟಾರ್ಟ್ ಮಾಡಿ ಇನ್ನೊಂದು 30 ನಿಮಿಷ ಆಗಿಲ್ಲ, ಮೆಸೇಜ್ ಮುಗಿದಿಲ್ಲ. ಯೇಸು ಕ್ರಿಸ್ತನು ಭೂಮಿ ಮೇಲೆ ಯಾವಾಗ ರಕ್ತವನ್ನು ಸುರಿಸಿದ್ನೋ ಅವತ್ತೇ ಕೃಪಾ ನಿಯಮ ಆರಂಭವಾದ, ಕೃಪಾಯುಗ ಸ್ಟಾರ್ಟ್ ಆಗಿದೆ. ಈಗ ನಾವಿರೋದು ಅದರಲ್ಲೇ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪರಿಶುದ್ಧಾತ್ಮನ ಯುಗ ಅಂತ ಕೂಡ ಹೇಳ್ಬೋದು. ಪರಿಶುದ್ಧಾತ್ಮನ ಭೂಮಿ ಮೇಲೆ ಬಂದು 2000 ವರ್ಷ ಆಯ್ತು, ಇಲ್ಲೇ ಇರ್ತಾನೆ. ನೀನ್ ಇರೋವರೆಗೂ ಇರ್ತಾನೆ. ನಿನ್ನ ಎತ್ಕೊಂಡು ಹೋಗುವಾಗ ನಿನ್ ಜೊತೆಲಿ ಪರಲೋಕಕ್ಕೆ ಹೋಗ್ತಾನೆ. ನಿತ್ಯ ಆತ್ಮ ಅಂತ ಬಂದಿದೆ ಇಬ್ರಿಯ ಗ್ರಂಥದಲ್ಲಿ. ಹಲ್ಲೆಲೂಯಾ. ಸರಿ, ಹೊಸ ಒಡಂಬಡಿಕೆ ಏನಂತ ನೋಡ್ಬಿಡೋಣ. ಯಾವಾಗ ಕೃಪಾ ನಿಯಮ ನಮ್ಗೆ ಬಂದಿದ್ದು, ಕೃಪಾಯುಗ, ಯೇಸು ಕ್ರಿಸ್ತ ತನ್ನ ರಕ್ತನ ಈ ಭೂಮಿ ಮೇಲೆ ಪಾಪಿಗಳಿಗಾಗಿ ಚೆಲ್ಲಿದಾಗ ಪರಿಶುದ್ಧ ರಕ್ತದ ಮೂಲಕ ನಮಗೆ ಕೃಪಾ ಜೀವಿತ, ಕೃಪಾಯುಗ ಆರಂಭ ಆಯ್ತು. ಹಲ್ಲೆಲೂಯಾ ಹೇಳಿ ಎಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನಕ್ಕೆ ನಿದ್ರೆ ಬರ್ತದೆ? ಪ್ರೇಯರ್ ಮಾಡೋಣ ಹೇಳಿ. ನಿದ್ರೆ ಎಷ್ಟು ಜನಕ್ಕೆ ಬರ್ತದೆ? ಕೈ ಎತ್ತಿ ಪ್ರೇಯರ್ ಮಾಡೋಣ. ಹೋಗ್ಬೇಕಂದ್ರೆಲ್ಲ ದೇವ್ರ ಹತ್ರ ಬಂದು ನೋಡ್ತೀನಿ, ನಿದ್ರೆ ಕೊಟ್ಟಿದ್ದಾನೆ, ಮೈ ಟಯರ್ಡ್ ಕೊಟ್ಟಿದ್ದಾನೆ, ಫ್ರೆಂಡ್ಸ್ ಜ್ಞಾಪಕ ಕೊಡ್ತಾನೆ, ಈಚೆ ಕಡೆ ಜ್ಞಾಪಕ ಬರ್ತಿದೆ, ಮನೇಲಿ ಅಡಿಗೆ ಮಾಡಿರೋದು ಜ್ಞಾಪಕ ಬರ್ತಾ ಇದೆ. ಅವೆಲ್ಲ ಬರಬಾರ್ದು. ಬಿರಿಯಾನಿ ಮಾಡಿರೋ, ಮಟನ್ ಮಾಡಿರೋ, ಚಿಕನ್ ಮಾಡಿರೋ, ಪಾಯಸ ಮಾಡಿರೋ, ಇಡ್ಲಿ ಮಾಡಿರೋ, ಚಪಾತಿ ಮಾಡಿರೋ, ಏನು ಉದ್ದಿನ ವಡೆ ಸಾಂಬಾರ್ ಇದ್ರೆ ಕೂಡ ಬೇಜಾರು, ಮನಸ್ಸಿಗೆ ಬರಬಾರ್ದು. ಫುಡ್ ಎಷ್ಟು ಟೇಸ್ಟ್ ಗೊತ್ತಾ? ಆಮೇಲೆ ಇದು ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ ಇನ್ನು ಓದ್ಬೇಕಪ್ಪ. ಸರ್ ನಮ್ಮ ಹೆಂಡತಿ ಊಟಕ್ಕೆ ಕರೀತಾರೆ, ಕಷ್ಟದಲ್ಲಿ ಬಿಟ್ಟು ಅಂತ ಹೇಳ್ತೀವಿ. ಬೈಬಲ್ನ ಕರೀತಾ ಇರ್ತಾರೆ, ಓದ್ತಾನೆ ಇರ್ತೀವಿ. ಆಮೇಲೆ ಓದ್ತಾನೆ ಇರ್ತೀವಿ, ಕರೀತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ರಕ್ತ ಸುರಿಸಿದಾಗ ಅದು ಸಿಕ್ತು. ಎಲ್ಲರನ್ನು ಶ್ರಮಿಸಬೇಕು ಮೊದಲು. 2, ಎಲ್ಲರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ. ಮನಸ್ಸಿನಲ್ಲಿ ಏನು ಇಟ್ಕೋಬಾರ್ದು. ಯಾರ ಮೇಲೆ ಅವಮಾನಕ್ಕೆ ನಾವು ಅವಮಾನ ಮಾಡಬಾರ್ದು. ಯಾರನ್ನು ಗದರಿಸಬಾರ್ದು. ಯಾರ ಮೇಲೆ ಕೈ ಎತ್ತಬಾರ್ದು. ಯಾರನ್ನ ಮನಸ್ಸು ಮಾತಿಂದ ನಾವು ಬೈಬಾರ್ದು. ಪ್ರೈಸ್ ದ ಲಾರ್ಡ್. ಆಮೇಲೆ ಯಾರ ಮೇಲೆ ನಾವು ತಪ್ಪೋರಿಸಬಾರ್ದು. ನಮ್ಗೆ ದೇವರು ನಮ್ಗೆ ಅವಶ್ಯಕ ಕೊಟ್ಟಿದ್ರು ಕೂಡ ಪರವಾಗಿಲ್ಲ, ಬಿಟ್ಬಿಡು. ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಹೇಳ್ದ, ಏನಂತ ಹೇಳಿದ್ರೆ, ಇವ್ರನ್ನ ಕ್ಷಮಿಸಿ. ನಮ್ಮನ್ನೆಲ್ಲಾರು ಸೇರಿ ಏನಂತ ದಿಕ್ಕುತ್ರ ಆ ಮಾತು ಹೇಳಿದಾಗ ನಾವ್ ಯಾರಿಗೂ ಕ್ಷಮಾಪಣೆ ಇಲ್ಲ. ಗೊತ್ತಾ ನಿಮ್ಗೆ? ನಾವೆಲ್ಲ ನರಕಕ್ಕೆ ಹೋಗ್ಬೇಕಾಗಿತ್ತು. ನಿಜವಾಗ್ಲೂ ಕ್ಷಮಿಸ್ತಾ ಇಲ್ಲ ದೇವರು. ಯೇಸು ಕ್ರಿಸ್ತನ ಮಾತು ಹೇಳ್ಬಿಟ್ಟು ಹೋಗ್ಬೇಕಂತ ಲಾಸ್ಟ್ ಮಾತು ಅದೇ, ಎಲೋಹಿ ಸಭಾಕನಿ ಅಂತ ಹೇಳಿದ ಮುಂಚೆ ಇವನ್ನು ಕ್ಷಮಿಸು. ಮನಸ್ಸಿಟ್ಕೊಂಡು ಹೇಳಿದ ಯೇಸು ಕ್ರಿಸ್ತನು ಅದ್ ಹೇಳಿದಿರೋ ಸತ್ತಿದ್ರೆ ನಮ್ಗೆ ಕ್ಷಮಾಪಣೆ ಇರ್ತಾರೆ. ಕ್ಷಮಿಸು ಅಂತ ನಮ್ಮ ಮಧ್ಯಸ್ಥಿಗೆ ಯಾವತ್ತು ವಹಿಸಿಕೊಂಡು ಭೂಮಿಗೂ ಪರಲೋಕಕ್ಕೂ ದೇವರಿಗೂ ಮನುಷ್ಯರಿಗೂ ಆತ ನಮ್ಮನ್ನ ಕ್ಷಮಿಸ್ತ. ನೀನು ಒಬ್ಬರನ್ನೊಬ್ಬರು ಕ್ಷಮಿಸ್ಬೇಕು. ವಾಕ್ಯ ಸಿಕ್ಕತೆ ಓದೋರು ನೋಡ್ಕೊಳ್ಳಿ, ನೀನು ಕ್ಷಮಿಸ್ಬೇಕು. ಆಮೇಲೆ ವಾಕ್ಯದ ಪ್ರಕಾರ ನಡಿಬೇಕು. ಸತ್ಯೋಪದೇಶ ಏನಂತ ತಿಳ್ಕೋಬೇಕು. ಸತ್ಯನೇ ಹೇಳ್ಬೇಕು, ಸತ್ಯನೇ ಆಚರಿಸ್ಬೇಕು, ಸತ್ಯನೇ ಮಾತಾಡ್ಬೇಕು. ಸತ್ಯ ಹೇಳಿದ್ರೆ ಇರಕ್ಕಾಗಲ್ಲ, ಸುಳ್ಳು ಹೇಳಿದ್ರೆ ಇರಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ವ್ಯಾಪಾರ ಆಗಲ್ಲ. ಸುಳ್ಳು ಹೇಳಿದ್ರೆ ಜೀವಿತ ಇಲ್ಲ. ಸುಳ್ಳು ಹೇಳಿದ್ರೆ ಮನುಷ್ಯ ಯಾರು ಹಂಗನ್ಬೇಡ. ಆಗುತ್ತೆ. ಆಮೇಲೆ ನೀನ್ ಮನಸ್ಸು ಮಾಡು, ದೇವರು ನಿನಗೆ ಸಹಾಯ ಮಾಡ್ತಾನೆ. ನಿನ್ನಲ್ಲಿರೋ ಪರಿಶುದ್ಧಾತ್ಮ ನಿನಗೆ ಬೋಧಿಸ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಕೈ ಎತ್ತಿ, ಎಲ್ಲರೂ ಪಕ್ಕದಲ್ಲಿರೋ ಕೈ ಕೊಡಕ್ಕೆ ಹೇಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಅಲ್ಲಿ ಕೊಲ್ತನ, ಮೋಸ, ಸುಳ್ಳು,
ನಮ್ಗೆ ಹೊಟ್ಟೆ ಕಿಚ್ಚು ಮನಸ್ಸಲ್ಲಿ ಇಟ್ಕೊಳ್ಳೋದು, ಮುಯ್ಯಿ ಹಾಕೋದು, ಏನನ್ನ ಸೇಟ್ ತೀರ್ಸ್ಕೊಳ್ಳೋದು ಹೊಸ ಒಡಂಬಡಿಕೆಯಲ್ಲಿ ಇದ್ದೇ ಇಲ್ಲ. ನಿಮ್ಗೆ ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ದೇವರು ಜನರನ್ನ ಎಲ್ಲದರಾಗಿ ಲಾಟ್ ಸಾಯಿಸಿ ಬಿಸಾಕ ಈ ಕೃಪಾ ಯುಗ ಯಾವಾಗ ಬಂತು, ಯೇಸು ಕ್ರಿಸ್ತು ಯಾವಾಗ ಈ ಭೂಮಿ ಮೇಲೆ ತನ್ನ ರಕ್ತನ ಚೆಲ್ಲುತ್ತೋ ಅವತ್ತಿನ ಯಾರನ್ನೂ ಶಿಕ್ಷಿಸ್ತಾ ಇಲ್ಲ. ಸುಮ್ಮನೆ ಬಿಟ್ಬಿಡ್ತಾ ಇದ್ದಾರೆ ದೇವರು, ಸುಮ್ಮನೆ ಬಿಟ್ಬಿಡ್ತಾ ಇದ್ದಾರೆ. ಸ್ವಾಮಿ ಅಸಾಮಾನ್ಯದವರು ನಿಮ್ಮನ್ನ ಸೇರಿಸ್ಕೊಳ್ಳೋರು ನಮ್ಮನ್ನ ಅಂತ ಇದ್ದಾರೆ, ಅವ್ರ ಮೇಲೆ ಬೆಂಕಿ ಬೀಳಿ ಅಂತ ನಾವು ಹೇಳ್ಬೋದಾ? ಸುಮ್ಮನೆ ಮನುಷ್ಯ ಕುಮಾರ್ ಯಾರನ್ನು ಸಾಯಿಸೋದಕ್ಕೆ ಬಂದಿಲ್ಲ, ಶಿಕ್ಷೆ ಕುರಿತು ಬಂದಿಲ್ಲ. ಅವೇ ನಾವು ಅವ್ರಿಗೇನು ಆಗಿಲ್ವೇ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಮನೆ ಚೆನ್ನಾಗಿದೆಯೇ, ನಾವ್ ಹಿಂಗಿದ್ದೀರಿ ಅನ್ನಬೇಡ. ದಯವಿಟ್ಟು ಆಶೀರ್ವಾದ ಮಾಡು. ನಿನ್ನ ಬೈಯೋರ್ನ ನೀನು ಬೈಬೇಡ, ನಿನ್ನನ್ನು ಶಬ್ದಿಸೋರ್ನು ಕೂಡ ದೇವರ ಹತ್ರ ಬೇಡ್ಕೋ. ಹಸಿದವರಿಗೆ ಊಟನ ಇಕ್ಕು, ನಿನ್ನ ಬೈಯೋರಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡು. ಹೇಳಿದೇ ಇಲ್ವಾ? ಲೂಕ ಗ್ರಂಥ 6ನೇ ಅಧ್ಯಾಯದಲ್ಲಿ ಇದೆ ಆ ವಾಕ್ಯಗಳು. ನಿನ್ ಬೈಯೋರ್ನ ತಿರುಗಿಸಿ ಬಿಡ್ಬೇಡ. ನಿನ್ಗೆ ಹಸ್ತಿದ್ರೆ, ಯಾರಿಗಾದ್ರೂ ಹಸ್ತಿದ್ರೆ ನಿನ್ ಊಟ ಇತ್ತು, ಯಾರಾದ್ರೂ ನಿನ್ ಬೈದ್ರೆ ದೇವ್ರಿಗೆ ಅವ್ರ ಹತ್ರ ದೇವರ ಹತ್ರ ಪ್ರೇಯರ್ ಮಾಡು, ಶ್ರಮಿಸ್ಬಿಡು. ಮನಸ್ಸಿನಲ್ಲಿ ಏನು ಬಿಟ್ಕೊಳ್ಳೇಬಾರ್ದು. ಏನ್ ಸ್ವಲ್ಪ ಕೂಡ ಅದಿಟ್ಕೊಂಡು ನಾಳೆವರೆಗೂ ಹೋಗ್ಬಾರ್ದು, ಬಿಟ್ಟೋಗ್ಬಿಡ್ತದೆ. ಯೇಸು ಕ್ರಿಸ್ತನೇ ಅಂತ ಒಂದು ಇತ್ತು ಗೊತ್ತಾ, ಪರಿಶುದ್ಧ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪವಿತ್ರಾತ್ಮ ಆತನ ಮೇಲೆ ಇಳಿದಿತ್ತು. ಯಾವ ಮನುಷ್ಯನಲ್ಲಿ ಇಳಿಯಕ್ ಆಗಿಲ್ಲ. ಬಂದು 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 ಹೋಗ್ಬಿಡ್ತಾ ಇತ್ತು, ಬಂದು 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 ಹೋಗ್ಬಿಡ್ತಾ ಇತ್ತು. ಪರಿಶುದ್ಧಾತ್ಮ ಯೇಸು ಕ್ರಿಸ್ತನಲ್ಲಿ ಪರ್ಮನೆಂಟ್ ಆಗಿ ಗೆಲ್ಬಿಟ್ಟ. ಭೂಮಿಯಲ್ಲಿ ಅಂತ ಒಬ್ಬರು ಬೇಕು ಅಂತ ಕಾಯ್ತಾ ಇದ್ದ. ಆಮೇಲೆ ನಾನು ಧರ್ಮಶಾಸ್ತ್ರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಧರ್ಮಶಾಸ್ತ್ರ ಆಗ್ಲಿ, ಮೋಶೆ ಗ್ರಂಥಗಳಾಗ್ಲಿ ಕೆಟ್ಟದಂತ ಹೇಳ್ತಾ ಇಲ್ಲ, ಒಳ್ಳೇದೇ. ಏನಂತಂದ್ರೆ ಅದು ನಿನ್ನ ಕಾಯುವ ಒಂದು ಹಾಳು. ಯೇಸು ಕ್ರಿಸ್ತ ಬರಬೇಕಾಗಿತ್ತು, ಅದನ್ನ ರಕ್ತ ಸುರಿಸಬೇಕಾಗಿತ್ತು. ಅಲ್ಲಿ ತನಕ 4000 ವರ್ಷ ಈ ಭೂಮಿಯಲ್ಲಿರೋ ಪರಿಶುದ್ಧನ ಕಾಪಾಡೋ ಹಾಳಾಗಿತ್ತು. ತನಕ ನಿನ್ನನ್ನು ಕಾಪಾಡ್ತಾರೆ. ಆದ್ರೆ ಬಿಡಿಸೋ ಶಕ್ತಿ. ಕರ್ಕೊಂಡು ಹೋಗ್ತೀನಿ, ಮೇಲ್ ಕರ್ಸಲ್ಲ, ಕರ್ಕೊಂಡು ಹೋಗ್ಬಿಡ್ತೀನಿ, ಬೆಟ್ಟದ ಮೇಲೆ ಹರ್ಸಕ್ ನನಗೆ ಆಗಲ್ಲ. ಆ ತರ ಧರ್ಮಶಾಸ್ತ್ರ ಒಳ್ಳೇದೇ, ಒಳ್ಳೆ ಮಾತುಗಳಿದೆ ಅದರಲ್ಲಿ. ಪಾಪ ಅಂದ್ರೆ ಏನಂತ ತೋರಿಸ್ಕೊಡ್ತದೆ, ಪಾಪದಿಂದ ಬಿಡಿಸ್ಕೊಡೋ. ಧರ್ಮಶಾಸ್ತ್ರದಲ್ಲಿ ಏನೊಂದು ಇದು ಪಾಪ ಅಂದ್ರೆ ಏನಂತ, ಕೆಟ್ಟದಂದ್ರೆ ಏನಂತ, ಅಕ್ರಮ ಅಂದ್ರೆ ಏನಂತ, ಸುಳ್ಳಂದ್ರೆ ಏನಂತ ಕಲಿಸ್ಕೊಡ್ತೈತೆ. ಆದ್ರೆ ಬಿಡಿಸಲ್ಲ ಕಟ್ಟುಗಳಿಂದ ನಮ್ಮನ್ನ. ಇದು ಕೆಟ್ಟದ್ದು, ಇದು ಒಳ್ಳೇದಂತ ಹೇಳ್ಕೊಡ್ತೈತೆ, ಆದ್ರೆ ಬಿಡುಗಡೆ ಕೊಡೋ ಶಕ್ತಿ ಇಲ್ಲ ಧರ್ಮಶಾಸ್ತ್ರ. ಇದೆಲ್ಲ ಬೈಬಲ್ ಅಲ್ಲಿ ಇದೆ, ವಾಕ್ಯಗಳಲ್ಲಿ ಈಗಲೂ ನೋಡ್ತೀನಿ ನಾನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಇವಾಗ ಧರ್ಮಶಾಸ್ತ್ರ ಒಳ್ಳೇದಲ್ಲ ಅಂತ ಹೇಳ್ತಲ್ಲ, ಒಳ್ಳೇದಿದೆ. ಅದರಲ್ಲಿ ಬಿಡಿಸೋ ಶಕ್ತಿ ಇಲ್ಲ, ಪಾಪಗಳು ಕ್ಷಮಿಸೋ ಶಕ್ತಿ ಇಲ್ಲ, ನಮ್ಗೆ ನಿತ್ಯ ಜೀವ ಕೊಡೋ ಶಕ್ತಿ ಅದಕ್ಕಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕೆ? ಈ ಲೋಕದಲ್ಲಿ ಒಬ್ಬ ರಕ್ಷಕ ಬರಬೇಕು. ಆ ರಕ್ಷಕ ಎಲ್ಲ ಮಕ್ಕಳಿಗಾಗಿ ರಕ್ತ ಸುರಿಸಬೇಕು, ಅವರ ಪಾಪಗಳನ್ನು ಕ್ಷಮಿಸಲ್ಪಡಬೇಕು. ಆಮೇಲೆ ಅವರಿಗೆಲ್ಲ ಬಿಡುಗಡೆ. ಕಾಯೋ ಹಾಳು. ಇವೆಲ್ಲ ಈಗ ವಾಕ್ಯದಲ್ಲಿ ನೋಡ್ಬಿಡೋಣ. ರೋಮಪುರ ಗ್ರಂಥ 6:15 ಓದಿ. ರೋಮಪುರ 6:15. ಪ್ರೈಸ್ ದ ಲಾರ್ಡ್. ಎಲ್ಲರ ಶುರುವಾಗಿ ಹಲ್ಲೆಲೂಯಾ ಹೇಳಿ ಒಂದ್ಸರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಲೈಮೇಟ್ ತಣ್ಣಗಿದೆಯಲ್ಲ ಇವತ್ತು, ಚಳಿ ಚಳಿ ಆಗ್ತದೆ. ನಾನು ಫ್ಯಾನ್ ಹಾಕೊಂಡಿದ್ದೀನಿ, ಗೊತ್ತಾಗಲ್ವಾ? ಹಲ್ಲೆಲೂಯಾ. ಓದಿ. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ಪ್ಲೀಸ್ ಅಲ್ಲಿದೆ ಸಾಕು ಸಿಸ್ಟರ್, ಸಿಕ್ತು. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನ. ಕೃಪೆಗೆ ಅಧೀನರು, ಯೇಸುವಿನ ಕೃಪೆಗೆ ಅಧೀನರು. ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಲ್ಲ. ಧರ್ಮಶಾಸ್ತ್ರದ ಕೆಳಗಡೆ ಆಳುಗಳಲ್ಲ ನಾವು. ಅದರಿಂದ ನಾವು ನಡೆಸಲ್ಪಡೋ ಜನರಲ್ಲ. ನಾವು ಹೊಸ ಒಡಂಬಡಿಕೆಯರು, ಕೃಪಾ ನಿಯಮ. ಹಲ್ಲೆಲೂಯಾ. ಅನ್ನಂತೇಳಿ ನೀವು ಹಳೆ ಒಡಂಬಡಿಕೆ ಓದ್ಬೇಡಿ ಅಂತ ನನ್ನ ನಿಯಮ ಅಲ್ಲ, ನನ್ನ ಮಾತು ಅಲ್ಲ. ಓದಿ, ಅದ್ರಲ್ಲಿ ಇರೋದೇ ಕೀಗಳು. ಹೊಸ ಒಡಂಬಡಿಕೆ ಇಲ್ಲಂದ್ರೆ ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆ ಓದಿದ್ರೇನೆ ಹೊಸ ಒಡಂಬಡಿಕೆ ನಿಮ್ಗೆ ಅರ್ಥ ಆಗೋದು. ಸುಮಾರು ಕೀಗಳು ಬೇಕಂದ್ರೆ ನೀನು ಹಳೆ ಒಡಂಬಡಿಕೆ ಬರಲಿ. ಕೀರ್ತನೆಗಳ ಗ್ರಂಥ, ಯೆಶಾಯ ಗ್ರಂಥ, ಯೆಹೆಜ್ಕೇಲ ಗ್ರಂಥ, ಯೆರೆಮೀಯ ಗ್ರಂಥ, 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ಆದಿಕಾಂಡ, ವಿಮೋಚನಾ ಕಾಂಡ, ಎಲ್ಲ ಗ್ರಂಥಗಳಲ್ಲಿದೆ ಕೀಗಳು. ಮಲಕಿಯವರೆಗೂ ಇದೆ.
ಆದಿ ಕಾಂಡದಿಂದ ಹಿಡಿದು ಮಲಕಿಯ ಗ್ರಂಥ ತನಕ ಇದೆ ಕೀಗಳು. ಆ ಕೀಗಳು ಹಳೆ ಒಡಂಬಡಿಕೆಯಲ್ಲಿ ನೀನು ಓದಿದ್ರೆ ಹೊಸ ಒಡಂಬಡಿಕೆ ನಿನ್ಗೆ ಅರ್ಥ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ನೀನು ಏನಕ್ಕೆ ಅಧೀನ? ಧರ್ಮಶಾಸ್ತ್ರ ಕೃಪೆ. ಯಾರ ಮೂಲಕ ಕೊಡಲ್ಪಟ್ಟಿದ್ದು ಕೃಪೆ? ಫಸ್ಟ್ ವಾಕ್ಯ ಕೊಟ್ಟೆ ನಾನು, ಅದನ್ನ ಗಮನದಲ್ಲಿ ಇಟ್ಕೊಂಡು ಕೇಳಬೇಕು. ವಾಕ್ಯ ಯೇಸು ಕ್ರಿಸ್ತನ ಮೂಲಕ. ಧರ್ಮಶಾಸ್ತ್ರ ಮೋಶೆ. ಆದ್ರೆ ಎಲ್ಲಿಂದ ಬಂದವನು ಮೋಶೆ? ಭೂಮಿಯಿಂದ. ಯೇಸು ಕ್ರಿಸ್ತನ ಮೇಲಿನಿಂದ ಬಂದ ಜೀವವುಳ್ಳ ರೊಟ್ಟಿ ನಾನೇ. ಹಲ್ಲೆಲೂಯಾ. ಮೊದಲನೇ ಆದಮ ಮಣ್ಣಿನಿಂದ ಉತ್ಪತ್ತಿಯಾದ, ಕಡೆ ಆದಮ ಪವಿತ್ರಾತ್ಮನು ಮೇಲ್ಗಡೆಯಿಂದ ಬಂದ, ಪರಲೋಕದಿಂದ ಬಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದರಲ್ಲಿ 4:15 ಓದಿ. ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಅದಕ್ಕೆ ಕೋಪ ಬರೋದು, ಉಗ್ರತೆ ಬರೋದು. ಬೈತೀಯ, ಹೊಡಿತೀಯ, ಕೋಪ ಮಾಡ್ಕೊತೀಯ, ಬೈ ಬಿಡ್ತೀಯ, ಹೊಡ್ಬಿಡ್ತದೆ. ನಿನ್ಗೆ ಯಾಕೆ ಕೈ ಬರ್ತದೆ, ಯಾಕೆ ನಿನ್ ಕೋಪ ಬರ್ತದೆ, ಯಾಕೆ ನೀನು ಶಾಪಗಳನ್ನ ಹಾಕ್ಬಿಡ್ತಾರೆ, ಯಾಕೆ ಬೈ ಬಿಡ್ತಾ ಇದೀಯ ಅಂದ್ರೆ ಹಲ್ಲೆಲೂಯಾ ಧರ್ಮಶಾಸ್ತ್ರಕ್ಕೆ ಅಧೀನ. ಕೃಪೆಗೆ ನೀನು ಇನ್ನೂ ಅಧೀನ ಆಗಲಿಲ್ಲ. ಕೃಪೆ ಜೀವನ ಜೀವಿಸಲಿಲ್ಲ. ಕೃಪೆ ಪ್ರಕಾರ ನಡಿಬೇಕು, ಕೃಪಾ ವಾಕ್ಯಾನುಸಾರವಾಗಿ ಜೀವಿಸಬೇಕಂತ ಮನಸ್ಸು ಮಾಡಿಲ್ಲ ನೀನು. ಆದರೆ ಅದಕ್ಕೆ ಫಸ್ಟ್ 2ನೇ ವಾಕ್ಯ ಕೊಟ್ಟೆ ನಾನು ಈ ರೋಮಪುರ ಗ್ರಂಥದಲ್ಲಿ. ಸ್ವಇಚ್ಛೆಯಿಂದ ನಡೆದು ಸತ್ಯವನ್ನು ಅನುಸರಿಸದೆ ಅಂತವ್ರಿಗೆ ಏನ್ ಬರ್ತದಂತೆ? ಕೋಪ, ಉಗ್ರತೆ, ಕಳವಳ, ಬೈಯೋದು, ಹೊಡೆಯೋದು, ಸಾಪ್ನೆಗಳಿಗೋದು, ನಾಶ ಆಗೋದು, ನೀನ್ ಹೋಗಿದ್ದಾರೆ ವಾಪಸ್ ಬರಬೇಡ, ಚೆನ್ನಾಗಿದ್ದಾರೆ ಬಟ್ಟೆ ಕಿಚ್ಚಿಕೊಳ್ಳೋದು ಎಲ್ಲ ಬರ್ತದೆ. ನೋಡು ನೋಡು ನೀನ್ ಯಾವ್ದ್ರಲ್ಲಿ ಇದೆಯಾ ನೋಡು. ಕೃಪೆಗೆ ಒಳಗಾಗಿದೆಯೋ, ಧರ್ಮಶಾಸ್ತ್ರ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದೆಯೋ ನೋಡ್ಕೋ. ಹಳೆ ಒಡಂಬಡಿಕೆಯನ್ನಪ್ಪ ನೀನು ಇದು ಮಾಡ್ತಾ ಇದೆ ನೋಡ್ಕೋ. ಪ್ರವಾದನೆ ಗ್ರಂಥಗಳಿದೆ ಅಲ್ಲಿ, ಅದೆಲ್ಲ ಒಳ್ಳೇದೇ. ಅವೇ ಉಗ್ರತೆ ಬಂದ್ರೆ ಕೋಪ, ನೋಡಲಿ ಕೋಪ ಆಗ್ತಿದೆ. ಧರ್ಮಶಾಸ್ತ್ರ ಮನುಷ್ಯನಿಗೆ ಏನ್ ಕೊಡ್ತದೆ? ಕೋಪವನ್ನ ಕೊಡ್ತದೆ. ಕೋಪ ಬಂದ್ರೆ ಏನ್ ಮಾಡ್ತೀರಿ? ಬೈತೀರಿ, ಹೊಡಿತೀರಿ, ಗಲಾಟೆ ಮಾಡ್ತೀರಿ, ಕೇಸ್ ಹಾಕ್ತೀರಿ, ಗಾಡಿ ಎತ್ತಿ ತಲೆ ಬಿಡ್ತೀರಿ, ನಮ್ ಗಾಡಿ ಟಿವಿ ಎತ್ತಿ ಎಳೆದು ಬಿಡ್ತೀವಿ, ತಲೆ ನೋಡ್ಕೊಂಡು ಬಿಡ್ತೀವಿ, ಏನೇನೋ ಮಾಡ್ಬಿಡ್ತೀರಿ. ಕೋಪ ಬಂದ್ರೆ ಏನೆಲ್ಲ ಮಾಡ್ಬಿಡ್ತೀವಿ. ಅಸಲ್ ತಂದೆ ತಾಯಿ ಕೂಡ ಬೈಕ್ ಬಿಡ್ತೀರಿ ಕೋಪ ಬಂದ್ರೆ. ಧರ್ಮಶಾಸ್ತ್ರ, ಧರ್ಮಶಾಸ್ತ್ರ ಕಾಯೋ ಆಳು. ಯೇಸು ಕ್ರಿಸ್ತ ಬರೋ ತನಕ 4,000 ವರ್ಷ ಹುಟ್ಟಿ ಜನರನ್ನ ಅದು ಕಾಪಾಡ್ಕೊಂಡ್ ಬಂದ ಅಷ್ಟೇ. ಕಾಪಾಡೋ ಆಳು ನೀನು ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಟ್ಕೊಂಡಿದ್ದು ಒಬ್ಬರ ಕೈ ಕೊಟ್ಬಿಡೋದು. ಯೇಸು ಕ್ರಿಸ್ತ ಬಂದಿದ ತಕ್ಷಣ ಧರ್ಮಶಾಸ್ತ್ರ ಅದನ್ನೆಲ್ಲ ಯೇಸು ಸ್ವಾಮಿ ಕೈ ಕೊಟ್ಬಿಡ್ತು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದಿ, ಕೊಲಾಸ್ಯ 2:16-17 ಓದಿ ಬೇಗ. ಕೊಲಾಸ್ಯ 6:16-17. ಹಲ್ಲೆಲೂಯಾ. ಅವೇ ನಾನು ಓದ್ತೀನಿ. ಈಗಿರುವುದರಿಂದ ತಿಂದು ಕುಡಿಯುವುದರಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೂಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ. ಅವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನೀನು ಕ್ರಿಸ್ತನ್ನೇ ಪಾಲಿಸ್ಬೇಕು. ನೀನು ಇವಾಗ ಯೇಸುವನ್ನೇ ಪಾಲನೆ ಮಾಡಬೇಕು. ಲಾಸ್ಟ್ ವರ್ಡ್ಸ್ ಏನಿರೋದು ಈ ವಾಕ್ಯದಲ್ಲಿ? ಕ್ರಿಸ್ತನೇ. ಹಬ್ಬ, ಉತ್ಸವ, ಜಾತ್ರೆ, ಅಮಾವಾಸ್ಯೆ, ಸಬ್ಬತ್ ದಿನ, ಶನಿವಾರನೇ ಆರಾಧನೆ ಮಾಡಬೇಕು, ಸುನ್ನತಿ ಮಾಡ್ಕೊಬೇಕು. ನಮ್ಗೆ ಈ ಹಬ್ಬ ಇದೆ, ಆ ಹಬ್ಬ ಇದೆ, ಹಲವಾರು ಹಬ್ಬಗಳೈತೆ. ಇದು ಯಾವುದು ಇದಕ್ಕಿಲ್ಲ. ಹಬ್ಬ ಮಾಡೋ ಪಾಪ ಮಾಡಿ ಹೇಳಿರ್ತೀನಿ ನಾನು. ಹಬ್ಬ ಮಾಡೋವಾಗಲೇ ಸಾಲ ಮಾಡೋದು ನಾವು. ಹಬ್ಬ ಮಾಡೋವಾಗಲೇ ಪ್ರೇಯರ್ ಬಿಡೋದು. ಹಬ್ಬ ಮಾಡೋ ಟೈಮಲ್ಲಿ ಪೇಂಟ್ ಹೊಡ್ಕೊಂಡು ಮನೆ ಕೂತ್ಕೊಳ್ಳೋದು. ಇಲ್ಲಿ ವಾಕ್ಯ ನಡೀತಾ ಇದ್ರೆ ಕರೆಕ್ಟ್ ನಿಜ ತಾನೆ? ಹಬ್ಬಗಳ ಹೆಸರು ನಾವು ಮಾಡೋ ತಪ್ಪುಗಳು, ಪಾಪಗಳು. ಸಾಲ ಮಾಡ್ತೀವಿ, ಹಬ್ಬ ತಪ್ಪು. ಧರ್ಮಶಾಸ್ತ್ರ ಕೂಡ ಹೇಳ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನ, ನೀವು ಸಾಲ ಕೊಡ್ತೀರಾ, ತಗೊಳ್ಳಲ್ಲ ಅಂತ. ಆಮೇಲೆ ಅದರಲ್ಲಿ ಸತ್ಯ ಇದೆ, ಅದರಲ್ಲಿ ನಿಜ ಇದೆ. ವಾದ ಮಾಡ್ತಾ ಇಲ್ಲ, ಒಳ್ಳೇದು ನಾವು ಹಿಡ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್. ಹಬ್ಬ, ಅಮಾಸೆ, ಉತ್ಸವ, ಜಾತ್ರೆ, ಸಂಬತ್ ಅದೆಲ್ಲ ಮಾಡ್ಬಿಡಿ. ಯಾರನ್ನ ಶನಿವಾರನೇ ಆರಾಧನೆ ಮಾಡ್ಬೇಕಂದ್ರೆ ನಂಬಲೇಬೇಡಿ. 7 ದಿನಾನು ಆರಾಧನೆ ಮಾಡ್ಬೇಕಂತ ಹೇಳ್ಬಿಡಿ. ಏನ ನೀವ್ ಮನೆಗೆ ಮಾಡಿದ್ರೆ ಕೂಡ ದೇವರು ಸಿಗ್ತಾನೆ. ಇಲ್ಲಿ ಸ್ವಲ್ಪ ಜೋರಾಗಿರ್ತದೆ, ಅಲ್ಲಿ ಸ್ವಲ್ಪ ಲೋ ಆಗಿರ್ತದೆ ಅಷ್ಟೇ. ಅಲ್ಲಿ ಜೀರೋಕ್ಕೆ ಆಗಲಿ, ಇಲ್ಲಿ ಫೋಕಸ್ ಆಯ್ತು ಅಷ್ಟೇ. ಮನೆ ಮಾಡಿಬೇಕು, ಚರ್ಚ್ ಮಾಡಿಬೇಕು. ಆಮೇನ್. ಆ 7 ದಿನಾನು ಹೋಗ್ಬೇಕು ದೇವರು ಅಂತ ಹೇಳ್ಬಿಡು. ಶನಿವಾರನೇ ಮಾಡ್ಬೇಕಂತ ಬರ್ತಾರೆ. ಒಂದು 3 ಪಂಗಡಿಗಳಿದೆ. ಅವ್ರು ವೈಟ್ ಬಟ್ಟೆ ಹಾಕಿರ್ತಾರೆ, ಕೆಲವರು ಇನ್ನು ಕಲರ್ ಡ್ರೆಸ್ ಅಲ್ಲಿ ಇರ್ತಾರೆ. ಶನಿವಾರನೇ ಮಾಡ್ಬೇಕು. ಜೆಹೋವಾ ವಿಟ್ನೆಸ್, ಚರ್ಚ್ ಆಫ್ ಗಾಡ್, ಕೆಲವು ಪಂಗಡಿಗಳಿದೆ. ಎತ್ಕೊಂಡು ಟ್ರಾಕ್ಸ್ ಎತ್ಕೊಂಡು ಬ್ಯಾಗ್ ತಗಲಾಕೊಂಡು ಸೇಲ್ಸ್ ಮ್ಯಾನ್ಗಳ ತರ ಬರ್ತಾರೆ. ಸೈತಾನ ಸೇಲ್ಸ್ ಮ್ಯಾನ್ಗಳು ನಮ್ಮನ್ನು ಸೇಲ್ ಮಾಡ್ಬಿಡ್ತಾರೆ, ನಮ್ಮನ್ನೇ ಸೇಲ್ ಮಾಡ್ಬಿಡ್ತಾರ. ಶಾಪ್ ರೋಡ್ಗಳೆಲ್ಲ ಇರ್ತಾರೆ. ಇವಾಗೇನು ಕೊರೋನಾ ಅಂತ ಬಂದಿಲ್ಲ, ಅವ್ರಿಗೆಲ್ಲ ಭಯ ಜಾಸ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಬ್ಬ ಮಾಡ್ಬೇಕು, ಅಮಾಸೆ ಮಾಡ್ಬೇಕು, ಉತ್ಸವ ಮಾಡ್ಬೇಕು, ಜಾತ್ರೆ. ಮಾಯೆ ಬರ್ಬಾರ್ದು. ತಮಾಸೆ ಅನ್ನೋದೇ ನಿಮ್ಗೆ ಬಾಯಿ ಬರ್ಬಾರ್ದು. ನನ್ನ ಅಮಾಸೆ ನನಗೇನಾಗುತ್ತೆ, ಏನಾಗಲ್ಲ, ಯೇಸುನೇ ಎಲ್ಲ ಅಂತ ಹೇಳಿಲ್ಲ. ಇವಾಗ ಎಲ್ಲ ಕ್ರಿಸ್ತನೇ ನಿನಗೆ ಮೇಲೆ, ಎಲ್ಲರಿಗೂ ಯೇಸು ಸ್ವಾಮಿ ಮಾತುಗಳೇ. ಏನ್ ಹೇಳಿಕೊಟ್ಬಿಟ್ಟು ಹೋಗಿದ್ದಾನೋ, ಏನ್ ಅಪೊಸ್ತಲರ ಮೂಲಕ ಮಾತಾಡಿದನೋ, ನೀನ್ ಅದನ್ನ ಫಾಲೋ ಮಾಡು. ಯೇಸು ಸ್ವಾಮಿ ಅಂದ್ರೆ ಯೇಸು ಸ್ವಾಮಿ ಹೇಳಿರೋ ಮಾತುಗಳ ಪ್ರಕಾರ ನಡೆಯೋದೇ ನಿನ್ಗೆ ಯೇಸು. ಆಮೆನ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದಿ, ಮತ್ತಾಯ 5:38-42 ಓದಿ. ಆಮೆನ್. Matthew chapter 5:38-42. Spirit of God. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಅಲ್ಲಿಗೆ ಪ್ರತಿಯಾಗಿ ಅಲ್ಲನ್ನು ತೆಗೆಸುವಂತ ಹೇಳಿಯದೇ ಅಲ್ಲ, ಹೇಳಿದೆ ಎಂದು ಹೇಳಿದ್ದೀರಷ್ಟೇ. ಆದರೆ ನಾನು ನಿಮ್ಗೆ ಹೇಳೋದೇನಂದ್ರೆ, ಕೆಡುಕನ್ನ ಎದುರಿಸಬೇಡ, ರೌದಿನ ಎದುರಿಸಬೇಡ, ದುಷ್ಟ ಮನುಷ್ಯನ ಎದುರಿಸಬೇಡ, ಆಮೇಲೆ ಗಲೀಜ್ ಜನರನ್ನ ಎದುರಿಸಬೇಡ, ಗಲಾಟೆ ಮಾಡೋನ್ನ ಎದುರಿಸಬೇಡ, ಅವನ ಗಲಾಟೆಗೆ ಹೋಗ್ಬೇಡ, ಅವನ ಮಾತಾಡಿಸ್ಬೇಡ, ಆ ಸವಾಸನೆ ನಿನಗೆ ಬೇಡ. ಕ್ಷಮಿಸ್ಬಿಟ್ಟು ಸುಮ್ಮನೆ ಇದ್ಬಿಡು. ಆಮೇಲೆ ಎದುರಿಸಬೇಡ. ಆಮೇಲೆ ಒಬ್ಬನು ನಿನ್ನ ಬಲಗಿನ್ನೆಯ ಮೇಲೆ ಅವನಿಗೆ ಹೊಲೆಯ ಕೆನ್ನೆಯನ್ನು ಒಟ್ಟು ಆಮೆನ್ ನಿನ್ನ ಸಂಕಟ ವ್ಯಾಜ್ಯ ಮಾಡಿ ನಿನ್ನ ಒಡವೆಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಕೂಡ ಕೊಟ್ಬಿಡು. ಸಾಕ್ಷಿಷ್ಟು ಮನೆಯಲ್ಲಿ ಓದ್ಕೊಳ್ಳಿ, ಮಾತುಗಳು ಲೇಟ್ ಆಗುತ್ತೆ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸ. ಇವತ್ತು ಕ್ರಿಸ್ತುಗಳೇ ಗಲಾಟೆ ಆಗಿರ್ತಾರೆ. ಫಸ್ಟ್ ಕ್ರಿಸ್ತುಗಳೇ ಹೊಡೀತಾರೆ. ಯಾರು ಏನು ಸತ್ಯನ ತಿಳ್ಕೊಳ್ಳೋದು, ನಿಜ ಏನಂತ ಗೊತ್ತಿಲ್ಲ, ಎತ್ತಿದ್ದೇ ಹೊಡೆದು ಬಿಡೋದು. ಯಾರನ್ನ ಹೇಳಿದ್ರೆ ಹೊಡೆದು ಬಿಡೋದು. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿದ್ರೆ ಹೊಡೆಯೋದಕ್ಕೆ ಅಧಿಕಾರ ಇದೆಯಾ? ಇವತ್ತು ಯಾಕೆ ಹೊಡೆದಾಡ್ತಾ ಇದ್ದಾರೆ ಪಾಸ್ಟರ್ಗಳು, ವಿಶ್ವಾಸಿಗಳು, ಸಭೆಗಳು? ಎಲ್ಲಿ ಕೃಪಾ ನಿಯಮ, ಎಲ್ಲಿ ವಾಕ್ಯಾನುಸಾರ, ಎಲ್ಲಿ ಸತ್ಯ? ಅವ್ರು ಕಟ್ತಿರಿದ್ರೆ ನಾವು ಜೀವನ ತೆಗೆಯಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನೋಡಿ, ಅವನ ಜೀವನ ಸುಮ್ಮನೆ ಇರಬಾರ್ದು. ಬೆಳಗ್ಗೆ ಹೋಗೋಣ, ಏನನ್ನ ಮಾಡಿ ಪರವಾಗಿಲ್ಲ, ಅವನು ಕರೆಸಲಿ, ನಾವು ಕರೆಸೋಣ. ನೀವು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಮಾತಾಡ್ತೀನಿ, ಒಂದು ಮಾತಾಡ್ತೀನಿ ಕೇಳಿ. ನೀವು ಯಾರ ಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ. ನಿಮ್ ಲೈಫಲ್ಲಿ ಯಾವತ್ತೂ ಯಾರು ಆಮೇಲೆ ಕೊಡ್ಬೇಡ. ಹಲ್ಲೆಲೂಯಾ. ದೇವ್ರು ಬಿಟ್ಬಿಡು, ದೇವ್ರು ಮುಯ್ಯಾಗ್ತಾರೆ. ನೀನ್ ಸಿಕ್ಕಾಕೊಂಬೇಡ, ಬಿಟ್ಬಿಡು. ದೇವ್ರು ನಿನ್ ಪರಲೋಕದಲ್ಲಿ ಸ್ಥಾನ ಕೊಡ್ತಾನೆ. ಮಂಡಿಸ್ಬಿಡು. ನಿನ್ನ ಹತ್ರ ಒಂದಿನ ಬರ್ತಾನೆ, ಊಟ ಕೇಳ್ತಾನೆ, ಬಟ್ಟೆ ಕೇಳ್ತಾನೆ, ಕಾಸು ಕೇಳ್ತಾನೆ, ಪೆಟ್ರೋಲ್ ಕೇಳ್ತಾನೆ, ಗಾಡಿ ಕೂಡ ಕೇಳ್ತಾನೆ. ಅವಾಗ ನೀನ್ ಕೊಡ್ತೀಯಾ? ಆ ತಲೆ ಮೇಲೆ ಕೆಂಡ ಹಾಕಿ ಕಾಲು ಬಿಡ್ತೈತೆ. ಏನಿರ್ತದೆ ತಲೆ ಮೇಲೆ? ಆಮೇಲೆ ಈ ಮನುಷ್ಯನೆಲ್ಲ ನಾನು ಕಾಲಲ್ಲಿ ಹೊಡೆದಿದ್ದು, ಬೈದಿದ್ದು, ಅವಮಾನ ಮಾಡಿದ್ದು. ಇವತ್ತು ನನ್ನ ಹೆಂಡತಿಗೆ ಆಪರೇಷನ್ ಇವರೇ ದುಡ್ಡು ಕೊಟ್ಟಿದ್ದು, ಕಾರ್ ಇವರೇ ಕೊಟ್ಟಿದ್ದು, ಕರ್ಕೊಂಡೋಗಿ ತೋರಿಸಿದ್ದು ಇವರೇ. ನಾನು ದುಡ್ಡೇನಿದ್ದಾಗ ಕೆಡ್ಡನ ಕೂಡಿಸಿಡು, ಕ್ಷಮಿಸ್ಬಿಡು, ವಂದಿಸು, ಮನಸ್ಸಲ್ಲಿ ಇಟ್ಕೋಬೇಡ. ದಯವಿಟ್ಟು ಕ್ಷಮಿಸೋದೇ ದೊಡ್ಡ ಗುಣ. ಕ್ಷಮಿಸ್ಬಿಡ್ಬೇಕು, ಮನಸ್ಸಲ್ಲಿ ಇಟ್ಕೊಂಡೆ. ಪ್ಲೀಸ್ ಕ್ಷಮಿಸ್ಬೇಕು ಅಂತ ನೀನ್ ಮನಸ್ಸು ಮಾಡ್ಬಿಡು. ಕ್ಷಮಿಸೋದೇ ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆ ಇದು.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಇನ್ನೊಂದು ವಾಕ್ಯವನ್ನು ಓದಿ. ಇಬ್ರಿ 11:39. 11:39. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡ್ರು. ವಾಗ್ದಾನದ ಫಲವಾಗಿ ಫಲವನ್ನು ಹೊಂದಲು. ಎಲ್ಲರೂ ಹೇಳಿ ಚಪ್ಪಲ ತಣ್ಣಗಾಗ್ತಾ ಇಲ್ಲ. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಯಾರು ಹೊಂದಲಿಲ್ಲ? ಯಾರು ಇಲ್ಲಂದ್ರೆ ಹಳೆ ಒಡಂಬಡಿಕೆ 4000 ವರ್ಷ ಅನ್ನಲ್ಲ, ಆ ಪರಿಶುದ್ಧರು ಯಾರು ಪರಲೋಕಕ್ಕೆ ಹೋಗಿಲ್ಲಂತೆ, ದೇವರು ನಿದ್ರೆಗೆ ಹೋಗ್ಲಿಲ್ಲಂತೆ, ಪಾತಾಳದಲ್ಲಿ ಬಿದ್ದಿದ್ರಂತೆ, ಮೇಲ್ಗಡೆ ಇರೋ ಪಾತಾಳದಲ್ಲಿ. ಯಾಕಂದ್ರೆ ಯೇಸು ಕ್ರಿಸ್ತನೆಂಬ ರಕ್ಷಕನು ಇನ್ನೂ ಬಂದಿಲ್ಲ, ಈ ಭೂಮಿ ಮೇಲೆ ತನ್ನ ರಕ್ತನ ಸುರಿಸಿಲ್ಲ. ಮತ್ತೆ ಸೈಡ್ ಹೋಗುತ್ತೆ, ನಿನ್ನ ಹತ್ರ ಬಂದು ಹಿಂಗ್ ತಿರ್ಕೊಂಡು ಹೋಗ್ತದೆ, ನಿನ್ ಕಿವಿ ರೆಡಿ ಇಲ್ಲ ಅಂದ್ರೆ, ನಿನ್ ಮೈಂಡ್ ರೆಡಿ ಇಲ್ಲ ಅಂದ್ರೆ ಸೈಡ್ ಹೋಗುತ್ತೆ. ವಾಕ್ಯ ಮನೇಲಿ ಮಾತಾಡ್ಕೋ ಪ್ಲೀಸ್, ನನ್ನ ಹೆಸರು ಹೇಳಲ್ಲ, ನಿನ್ನ ಅವಮಾನ ಮಾಡಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಇವರೆಲ್ಲ ವಾಗ್ದಾನ ಫಲನ ಹೊಂದಲಿಲ್ಲ? ಏನ್ ವಾಗ್ದಾನ ಫಲ ಅಂದ್ರೆ ನಿತ್ಯ ಜೀವ, ಆತ್ಮ ರಕ್ಷಣೆ, ವಿಮೋಚನೆ. ಯಾಕೆ ಸಿಗ್ಲಿಲ್ಲ ಇವರಿಗೆಲ್ಲ? 4000 ವರ್ಷ. ಇವತ್ತು ದಾವೀದ, ಮೋಶೆ ಎಲ್ಲ ಅಲ್ಲೇ ಇದ್ದು ಮೇಲ್ ಪಾತಾಳದಲ್ಲಿದ್ದು. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ತನ್ನ ರಕ್ತನ ಚೆಲ್ಲಿ 3 ದಿನ ಆತನು ಪಾತಾಳಕ್ಕೆ ಹೋಗಿದ್ದ ಸುವಾರ್ತೆ ಹೇಳಕ್ಕೆ. ನೋವಿನ ಕಾಲದ ಜನರಿಗೆ ಸ್ವಇಚ್ಛೆಯಿಂದ ಜೀವಿಸಿದ್ರಲ್ಲ, ಅವ್ರು ಹೋಗಿ ಸುವಾರ್ತೆ ಸಾರಿ ಅಲ್ಲಿ ಅನೇಕರು ಮಾನಸಾಂತರ ಪಡಿಸಿ ಎತ್ಕೊಂಡ್ಬಂದು ಪರದೇಶದಲ್ಲಿ ಇಟ್ಟು, ಆಮೇಲೆ ಈ ಪರಿಸ್ಥಿತಿ ಇದ್ರಲ್ಲ 4000 ವರ್ಷ ಇವರೆಲ್ಲ ನರಕದಲ್ಲಿ ಬಿದ್ದು ಯಾತನೆ ಪಡ್ತಾರೆ. ಸೈತಾನ ಅವ್ರನ್ನ ಹಿಡ್ತಾ ಇದ್ರು. ಅವ್ರನ್ನ ಕರೆಕ್ಟ್ ಆಗಿ ನಡ್ಕೊಂಡಿದ್ರು, ಭೂಮಿಯಲ್ಲಿ ಭಯಭಕ್ತಿಯಿಂದ ನಡ್ಕೊಂಡಿದ್ರು. ಉದಾಹರಣೆಗೆ ದಾವೀದ, ಎಲ್ಲ ಪ್ರವಾದಿಗಳು, ಮೋಶೆ, ಯೆಹೋಶುವ, ಇವರೆಲ್ಲ ಪರಿಶುದ್ಧರು, ನೀತಿ ಒಂದು ದೇವರ ಆಜ್ಞೆಯನ್ನು ಮೀರದೇ ಇರೋರು. ಅವರು ಕೂಡ ಅಲ್ಲಿ ಬಿದ್ದು ಬೇಯ್ತಾ ಇದ್ರು. ಆಮೇಲೆ ಅವ್ರು ಎತ್ಕೊಂಡು ಹೋಗಿ ಬಿಟ್ಬಿಟ್ಟು ನಮ್ಗೆ ದರ್ಶನ ಕೊಟ್ಟ. ಆಮೇಲೆ ಈಗ ಅವನ ಒಂದು ಸ್ಥಳದಲ್ಲಿ ಇಟ್ಟಿದ್ದಾನೆ. ಮೊದಲು ನಾವು ಹೋಗ್ತೀವಿ ಅನ್ಯ ಜನಗಳು ಪರಲೋಕಕ್ಕೆ, ಆಮೇಲೆ ಅವರು ಬರ್ತಾರೆ. ಇದರ ವಾಕ್ಯದ ಅರ್ಥ, ಈ ವಾಕ್ಯದ ಅರ್ಥ ಅದೇ. ಮೊದಲು ನಾವು ಹೋಗ್ತೀವಿ, ಅನ್ಯ ಜನಗಳಾಗಿರೋ ಸಭೆ ನಾವು ಹೋಗ್ತೀವಿ. ಸಭೆ ಹೋದ್ಮೇಲೆ ಅವರು ಹಳೆ ಒಡಂಬಡಿಕೆ ಇಸ್ರಾಯೇಲರು ಬರ್ತಾರೆ. ಸೆಕೆಂಡ್ ಫಸ್ಟ್ ನಾವೇ ಎಂಟ್ರಿ ಆದ ಚರ್ಚಲ್ಲಿ, ಪರಲೋಕದಲ್ಲಿ. ಸೆಕೆಂಡ್ ಅವರು ಬರ್ತಾರೆ. ಆಮೇಲೆ 7 ವರ್ಷ ಉಪದ್ರವ ಕಾಲದಲ್ಲಿ ಇರೋರು ಬರ್ತಾರೆ. 3ನೇ ಸ್ಟೆಪ್ ಅದು 15ನೇ ಅಧ್ಯಾಯದಲ್ಲಿದೆ. ಪ್ರಕಟಣೆ ಹಳೆ ಒಡಂಬಡಿಕೆ ಪರಿಶುದ್ಧರು, ಪ್ರಕಟಣೆ 6ನೇ ಅಧ್ಯಾಯದಲ್ಲಿ. ಹೊಸ ಒಡಂಬಡಿಕೆ ಸಭೆ ಅನ್ಯ ಜನಗಳು ಪರಿಶುದ್ಧರು 7ನೇ ಅಧ್ಯಾಯದಲ್ಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವಿಲ್ದಿರ ಅವರು ಪರಿಪೂರ್ಣರಾಗಲ್ಲ. ನಾವಿಲ್ದಿರ ಪರಲೋಕದಲ್ಲಿ ನಾವು ಹೋಗ್ದಿರ ಅವ್ರಿಗೆ ಎಂಟ್ರಿನೇ ಇಲ್ಲ ಅಂತ ಅರ್ಥ. ಏನೇನಿದ್ರೆ ಡೀಟೇಲ್ಸ್ ಆಗಿ ಅಲ್ಲಿಂದ ಕೇಳ್ಕೊ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಮತ್ತಾಯ ಗ್ರಂಥ 19 7ರಿಂದ 9. 19 7ರಿಂದ 9 ಓದಿಬೇಕ, ಕ್ಷಮಿಸಬೇಕು. ಅವರು ಆತನನ್ನು ಹಾಗಾದರೆ ತ್ಯಾಗ ಪತ್ರವನ್ನು ಕೊಟ್ಟು ಹೆಂಡತಿನ ಬಿಟ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು, ಸಣ್ಣ ಪುಟ್ಟ ಎಲ್ಲಾದಕ್ಕೂ ಹೆಂಡತಿನ ಬಿಟ್ಬಿಟ್ಟು ಹೋಗ್ಬಿಡು, ನಿಮ್ಮ ಅಮ್ಮ ಮನೆಗೆ ಹೋಗ್ಬಿಡು, ಹೊಡೆದ್ಬಿಡು, ಡೈವರ್ಸ್ ಹೋಗ್ಬಿಡ್ತೀನಿ, ಹೋಗಿ ಬಿಸಾಕ್ತೀನಿ. ನನಗೆ ಬೇಡ ಹೆಂಡತಿ, ನನಗೆ ಬೇಡ ಗಂಡ, ನೀನಿಲ್ಲಂದ್ರೆ ಇನ್ನೊಬ್ಬರು. ಹೆಂಗಸರು ಮಾತಾಡೋದನ್ನ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಏನ್ ಹೇಳ್ತಾರೆ ನೋಡಿ ಯೇಸು ಕ್ರಿಸ್ತ. ಆಮೇಲೆ ಅವ್ರಿಗೆ ಒಂದು ವಾಕ್ಯ ಓದಿದ್ರಿ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ ಅಂದ್ರೆ ಅರ್ಥ ಏನ್ ಗೊತ್ತಾ? ನಾನು ನಿಮಗೆ ಹೇಳುವುದೇನೆಂದರೆ ಅಂದ್ರೆ ಏನ್ ಅರ್ಥ ಗೊತ್ತಾ? ಈ ಮೇಲೆ ನಾನು ಎಲ್ಲಾನ ಚೇಂಜ್ ಮಾಡ್ತಾ ಇದ್ದೀನಿ, ಒಡಂಬಡಿಕೆನ ಚೇಂಜ್ ಮಾಡ್ತಾ ಇದ್ದೀನಿ, ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ, ಆಜ್ಞೆಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ ಮೇಲೆ ನೀವು ಇದೇ ಪ್ರಕಾರನೇ ನಡ್ಕೊಂಡೇವಿ. ನಾನು ಹೇಳುವುದೇನೆಂದರೆ, ಮೋಶೆ ಹಂಗೆ ಹೇಳ್ದ, ಈಗ ಅದನ್ನೇ ಹೇಳ್ತಾನೆ ನೋಡಿ. ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ ಓದಮ್ಮ. ಮೋಶೆಯು ಯಾಕೆ ಆಜ್ಞೆ ಆ ತರ ಕೊಟ್ಟಂದ್ರೆ, ಹೆಂಡತಿಗೆ ತ್ಯಾಗ ಪತ್ರ ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡು ಅಂತ ನಿಮ್ಗೆ ಯಾಕೆ ಹೇಳಿದಂದ್ರೆ, ಆತನು ಮೋಶೆಯು ನಿಮ್ಮ ಮಂಡುತನ ನೋಡಿ, ನಿಮ್ಮ ಅವಿಧೇಯತ್ವ ನೋಡಿ, ನಿಮ್ ಸ್ವ ಇಚ್ಛೆ ಬುದ್ಧಿ ನೋಡಿ ಕೊಟ್ಬಿಡುವುದು ಅಂತ ಹೇಳಿ ಬರ್ತಿಕ್ಬಿಟ್ಟ. ಆದ್ರೆ ಆದಿಯಿಂದ ನಿಲ್ಲಿಲ್ಲ. ಹೆಂಡತಿನ ಬಿಡಬೇಡ, ಗಂಡನ ಬಿಡಬೇಡ, ಸಹಿಸ್ಕೋ.
ಜೊತೆಯಲ್ಲಿ ನಡೀರಿ, ಸಹಾಯಕ್ಕೆ ನನ್ನ ಸಹಾಯ ತಗೊಂಡು ಅಂತ ಹೇಳಿದ ಹೊರತು ಮೊದಲಿಂದ ಇರ್ಲಿಲ್ಲ. ಆದ್ರೆ ನಾನ್ ನಿಮ್ಗೆ ಏನ್ ಹೇಳೋದಂದ್ರೆ, ನಾನ್ ನಿಮ್ಗೆ ಬೋಧಿಸುವುದು ಏನಂದ್ರೆ, ಆದರ ಕಾರಣ ಇದ್ರೆ ಹೆಂಡತಿನ ಗಂಡನ್ನ ಬಿಡಬೇಡ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಂಡನ್ನ ಬಿಡ್ಬೇಡ. ಚಿಕ್ಕ ಚಿಕ್ಕ ಕಾರ್ಯಗಳಿಗೆಲ್ಲ ಊಟ ಮಾಡಕ್ ಬರ ಇಳಿ ಮಾತು ಕೇಳಿಲ್ಲ ಅಂತ ಬಿಡ್ಬೇಡ. ಬರ್ತಿದಾರ ಇಲ್ವಾ? ಅಲ್ಲಿ ಬರ್ತಿದೆಯಲ್ವಾ? ಅದರ ಕಾರಣ ಇದ್ರೆ ಹೆಂಡತಿಯನ್ನ ಗಂಡನನ್ನ ಬಿಟ್ಟವನು ಏನಾಗಿದ್ದಾಳೆ ಅವನು ವ್ಯಭಿಚಾರಿ. ಬಿಟ್ಟು ಹೆಂಡತಿ ಬಿಟ್ಟಿರೋನ ಗಂಡ ಬಿಟ್ಟಿರೋನ ಮದುವೆ ಆಗ್ತಾರ. ಅವೇ ವ್ಯಭಿಚಾರಿ ಆಗೋದ. ಪರಿಶುದ್ಧವಾಗಿದ್ರು. ನಿನ್ ಗಂಡನ ಹತ್ರ ಇದ್ರೆ, ನಿನ್ ಹೆಂಡತಿ ಹತ್ರ ಇದ್ರೆ ಪರಿಶುದ್ಧರು. ಬೇರೆಯವ್ರ ಹತ್ರಕ್ಕೆ ಹೋದ್ಮೇಲೆ ಅಪವಿತ್ರತೆ ಆಗೋಯ್ತು, ವ್ಯಭಿಚಾರಿ ಅನ್ನೋ ಹೆಸರು ಬಂತು. ವ್ಯಭಿಚಾರ ಪರಲೋಕ ಹೋಗಲ್ಲ. ನೋಡಿ, ಇಲ್ಲಿ ಮೋಸೆ ಯೇಸು ಕ್ರಿಸ್ತನ ಹಿಂಬದಿದ್ದಾರೆ. ಮೋಸೆಯನ್ನೆಲ್ಲ ಡೈವರ್ಸ್ ಮಾಡಂತ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಿನ್ ಕೈಯಲ್ಲಿ ಬಾಳಕ್ಕೆ ಆಗಲ್ಲ, ಅವ್ರು ಮಾತ್ರ ಕೊಡು. ಆಗೋದೇ ಇಲ್ಲ. ಏನಾರ ಕರಡಿನ, ಸಿಂಹನ, ಚಿರತೆನ ಕಟ್ಕೊಂಡಿದ್ರೆ ಬಾಳ್ಬೇಡ, ಪರ್ಚಾಕ್ಬಿಟ್ರೆ ಬಾಳಬೇಡ. ಹೇಳಿದ್ದು ಸಿಂಹ ಕರಡಿ ಏನಲ್ಲ ತಾನೆ ನಮ್ಮ ಗಂಡ ಹೆಂಡ್ತಿರ್ಲಿ ಯಾರು ಅಲ್ವಾ? ವಯಸ್ಸಾಗ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಕೇಳಿ, ಮುಂದೆ ಬರುವಾಗ ಅಡಿಗೆ ಮಾಡಕ್ ಬರಲ್ಲ ಹೇಳಿ ಕೇಳಿಲ್ಲ ಅಂದಿದ ತಕ್ಷಣ ಆಟ ಬುಟ್ಟು ಎಲ್ಲ ದರ್ಡ್ ಬರ್ಡ್ ನೋಡ್ಬಿಡೋದಲ್ಲ. ಸಹಿಸ್ಕೋ, ಕ್ಷಮಿಸು. ನೀನ್ ಮಾತ್ರ ಬೇಡ ಅನ್ಬೇಡ. ನೀನ್ ಹೆಂಡತಿ ಬೇಕಾದ್ರೆ ಹೇಳ್ಕೊಳ್ಳಿ. ನೀನ್ ಮಾತ್ರ ಬೇಡ ಅನ್ಬೇಡ. ನಿನ್ ಗಂಡ ಹೇಳಿದ್ರೆ ಹೇಳ್ಕೊಳ್ಳಿ. ಬೇಡ ಅನ್ಬೇಡ. ಬೇಕು ಅನ್ನೋ ದೇವರು ನಿನ್ ಸಹಾಯ ಮಾಡ್ತಾನೆ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ವಾಕ್ಯ ಓದಿ, ಯೇಸು ಕ್ರಿಸ್ತನ ಎಲ್ಲ ಧರ್ಮಶಾಸ್ತ್ರಕ್ಕೆ ಎಲ್ಲ ಬೇರೆ ಕೊಡ್ತಾ ಇದ್ದಾನಲ್ಲ, ಎಲ್ಲ ಬದಲಾಯಿಸ್ತಾ ಇದ್ದಾನಲ್ಲ. ಒಡಂಬಡಿಕೆ ಚೇಂಜ್ ಆಯ್ತು, ಮಧ್ಯಸ್ಥ ಚೇಂಜ್ ಆದ, ಪರಿಶುದ್ಧಾತ್ಮನು ಡೈರೆಕ್ಟ್ ಆಗಿ ನಮ್ಗೆ ಬಂದ. ನೋಡಿ, ಎಲ್ಲ ಚೇಂಜ್ ಆಗ್ಬಿಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ನನ್ನ ವಾಕ್ಯ ಓದ್ತೀರಾ? ಕೀರ್ತನೆಗಳು 78 9ರಿಂದ 10 ಬೇಗ ಓದಿ. ಹಲ್ಲೆಲೂಯಾ. ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ಇದು 78 ತಾನೇ ಸಿಸ್ಟರ್? ನಾನು 78 9ರಿಂದ 10. ಎಫ್ರಾಯೀಮ್ ಕುಲದವರು ಧನುಧಾರ್ತಿಗಳಾಗಿ ಹೋಗಿ ಯುದ್ಧ ಸಮಯದಲ್ಲಿ ಬಿಟ್ಟು ಓಡಿ ಹೋದರು. ಅವರು ದೇವರ ನಿಬಂಧನೆಯನ್ನು, ದೇವರ ವಾಕ್ಯ ಪ್ರಕಾರ ನಿಬಂಧನೆಯನ್ನ ಪಾಲಿಸಲಿಲ್ಲ. ಹೊಸ ಒಡಂಬಡಿಕೆಯನ್ನ, ಯೇಸು ಕ್ರಿಸ್ತನ ಬೋಧನೆಯನ್ನ ಹಿಡ್ಕೊಳ್ಳಿಲ್ಲ. ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರು ನಡೆದಿಲ್ಲ, ನಿಯಮಕ್ಕೆ ಒಳಗಾಗಲಿಲ್ಲ. ಮೋಶೆಯನ್ನ ಎದುರಿಸಿದ್ರು, ದೇವರನ್ನ ಎದುರಿಸಿದ್ರು, ಪ್ರವಾದಿಗಳನ್ನ ಎದುರಿಸಿದ್ರು. ಇವತ್ತಾಗೆ ಸೇವಕರನ್ನ ಎದುರಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಡ್ರಿ. ನೀವು ಗಂಡ ಹೆಂಡತಿ ಬೇಕಾದ್ರೆ ಸಪರೇಟ್ ಆಗಿ ಮಾತಾಡಿ. ನಿಮ್ಮ ಮಕ್ಕಳ ಮುಂದೆ ಪಾಸ್ಟ್ ಬಗ್ಗೆ ವೀಕ್ ಆಗಿ ತಮಾಷೆಯಾಗಿ ಮಾತಾಡಬೇಡಿ. ಗಂಡ ಹೆಂಡತಿ ಪಾಸ್ಟ್ ಬಗ್ಗೆ ಮಕ್ಕಳ ಹತ್ರ ತಮಾಷೆಯಾಗಿ ಅವನ್ನ ಗೇಲಿ ಮಾಡ್ತಾ ಮಾತಾಡಬೇಡಿ. ಮಾತಾಡಿದ್ರೆ ನಿಮ್ಮ ಮಕ್ಕಳಿಗೆ ಪಾಸ್ಟ್ ಬಗ್ಗೆ ಒಂದು ಚೂರು ಮುಂದಕ್ಕಿದೆ ಇರಲ್ಲ. ನಾನು ಹೇಳಿದ್ದು ಏನಂತ ಅರ್ಥ ಆಯ್ತಾ ನಿಮಗೆ? ಪಾಸ್ಟ್ ಅನುಭವನೇ ಅವ್ರಿಗೆ ಇಷ್ಟಪಡಲ್ಲ. ಅವೆಲ್ಲ ಯಾಕೆ ಅವ್ರ ಮಕ್ಕಳ ಮುಂದೆ ನೀವು ಪಾಸ್ಟ್ ಬಗ್ಗೆ ಏನಾದ್ರು ನಗ್ತಾ ಗೇಲಿ ಮಾಡ್ತಾ ಮಾತಾಡ್ತಾರಲ್ವಾ, ಅವರು ಕೂಡ ದೊಡ್ಡವರಾದ್ಮೇಲೆ ಪಾಸ್ಟ್ಗೆ ಗೌರವ ಕೊಡಲ್ಲ. ಈಗಿರೋ ಪಾಸ್ಟ್ ಇರ್ತಾರೋ ಇಲ್ಲ ಆಮೇಲೆ ನೋಡೋಣ, ಮುಂದೆ ಬೇರೆ ಪಾಸ್ಟ್ಗಳು ಬರ್ತಾರೆ, ಅವ್ರ ಪಾಸ್ಟ್ಗಳನ್ನ ತಗ್ಗಿಸ್ಕೊಡಲ್ಲ. ಆಮೇಲೆ ಬೋಧಕನಿಲ್ದಿರ ಸಭೆ ನಡೆಯಲ್ಲ. ಬೋಧಕನಿಲ್ದಿರ ಬೋಧನೆ ಅದು ಎತ್ತಲ್ಪಡಲ್ಲ. ಅಲ್ಲಿ ಪಾಸ್ಟ್ಗಳಿಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬಿಡ್ತೀರ. ನೋಡ್ಕೊಳ್ಳಿ ಹುಷಾರಾಗಿ. ತಂದೆ ತಾಯಿಗಳು ದೊಡ್ಡವರು ಮಕ್ಕಳು ಇಟ್ಕೊಂಡು ಪಾಸ್ಟ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಪಾಸ್ಟ್ ಇರೋ ಗೌರವ ಹೋಗ್ಬಿಡ್ತದೆ. ಆ ಗೌರವ ಹೋಯ್ತಂದ್ರೆ ನೀವು ಇರ್ತಿರಲ್ವೋ, ಆ ಪಾಸ್ಟ್ ಇರ್ತಾನೆ ಇರಲ್ಲ. ಅವ್ರು ಮಾತ್ರ ಪಾಸ್ಟ್ ಯಾವತ್ತೂ ಲೈಫಲ್ಲಿ ಒಪ್ಪಲ್ಲ. ನೋಡಿ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಮನೆಯಲ್ಲಿ ಓದ್ಕೊಳ್ಳಿ ವಾಕ್ಯ ಪ್ರಕಾರ ನಡೆದಿಲ್ಲ, ನಿಬಂಧನೆಯನ್ನ ಮುರಿದ್ರು, ಆಜ್ಞೆಯನ್ನು ಮುರಿದ್ರು, ವಚನಗಳ ವಿರುದ್ಧವಾಗಿ ನಡೆದ್ರು. ಇಸ್ರಾಯೇಲ್ರು ಏನಾಯ್ತು? ಅವರ ಯೌವನಸ್ಥರು ಅಲ್ಲೇ ಸತ್ರು, ಅಡಿಗೆಯಲ್ಲೇ ಸತ್ರು. ಕಾನಾನ್ ದೇಶಕ್ಕೆ ಹೋಗಿಲ್ಲ, ವಾಗ್ದಾನ ದೇಶಕ್ಕೆ ಹೋಗಿಲ್ಲ.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಸ್ವಇಚ್ಛೆಯಿಂದ ಜೀವಿಸಕ್ ಮಾಡ್ಕೊಂಡ್ರೆ ನೀನ್ ಇವತ್ತು ನಿನ್ನ ಮನಸ್ಸು ಪ್ರಕಾರ ನಡೆಯಕ್ಕೆ ಹೋದ್ರೆ ಬೈಬಲ್ನ ಸೈಡಿಗೆ ಇಟ್ಟು ಯೇಸು ಕ್ರಿಸ್ತನ ಮಾತುಗಳನ್ನ ಸತ್ಯನ ಸೈಡಿಗೆ ಇಟ್ಟು ಸುಳ್ಳನ್ನ ಹಿಂಬಾಲಿಸಿ ಮನುಷ್ಯರು ಹೇಳಿದ್ದನ್ನ ಕೇಳಿ ಮನೆಯವರು ಹೇಳಿದ್ದನ್ನ ಕೇಳಿ ಓದುಗರು ಹೇಳಿದ್ದನ್ನ ಕೇಳಿ ಬೈಬಲ್ ಅಲ್ಲಿ ಹೇಳ್ತಿದ್ದ ಬೈಬಲ್ ಅದನ್ನು ಒಪ್ತೈತ ಯೇಸು ಉಪದೇಶ ಹೋಗ್ತೈತಾ ಅಪೊಸ್ತಲರ ಬೋಧನೆ ಹೋಗ್ತೈತಾ ಅನ್ನೋ ಅರಿವಿಂದ ನೀನೇನ ಹೋದ್ರೆ ಪಕ್ಕ ತಪ್ಪು ಮಾಡ್ತೀಯ. ಆಮೆನ್, ಹಲ್ಲೆಲೂಯಾ. ಮಾರ್ಕ 12:30-31 ಬೇಡ, ಇಬ್ರಿಯ 1-2 ಓದಿ. ಬೇಗ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲು ಛಾಯೆ ಅಂದ್ರೆ ಕನ್ನಡದಲ್ಲಿ ಛಾಯೆ ಅಂದ್ರೆ ಏನು? ಟೀ ಅಲ್ಲ, ಛಾಯೆ ಅಂದ್ರೆ ಏನು? ಪ್ರತಿಬಿಂಬ ಅಂದ್ರೆ ನಿರುಳು. ಹೇಳ್ರಿ, ಆ ಫಿಲಿಂ ಥಿಯೇಟರ್ ಅಲ್ಲಿ ಬಿಡ್ತಾನಲ್ಲ ಅದು ಹೋಗಿ ಅಲ್ಲಿ ಬೀಳೋದು ಎದುರುಗಡೆ ಸ್ಕ್ರೀನ್ ಅಲ್ಲಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದ ನೆರಳೆ, ಹೊಸ ಒಡಂಬಡಿಕೆ ನಿಜ ಸ್ವರೂಪ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಂತ ಅದೇ ರೋಮಪುರ ಗ್ರಂಥದಲ್ಲಿ ನಮ್ಮ ಹತ್ರ ಇರೋ ಬೈಬಲ್ ಅಲ್ಲಿ ಅವಾಗಲೇ ಹೇಳಿದ್ದು ವಾಕ್ಯ. ನೀವು ಕೃಪೆಗೆ ಅಧೀನ, ಧರ್ಮಶಾಸ್ತ್ರ ಪ್ರಕಾರ ನಡಿಬೇಡಿ, ಧರ್ಮಶಾಸ್ತ್ರವನ್ನ ಹಿಂಬಾಲಿಸಬೇಡಿ. ಅದ್ರ ಪಾಲಿಗೆ ನೀವು ಸತ್ತೋಗಿದ್ದೀರಾ. ಶಾಸ್ತ್ರದ ಪಾಲಿಗೆ ಸತ್ತವರಾದ ನೀವು ಅಂತ ವಾಕ್ಯಗಳು ಓದ್ಕೊಂಡು ರೋಮಪುರ ಗ್ರಂಥ, ಕೊರಿಯಂತ ಗ್ರಂಥ, 2 ಕೊರಿಂಥ ಓದ್ತಿರಲ್ವಾ? ಅದ್ರ ಅರ್ಥ ಏನಂದ್ರೆ ಧರ್ಮಶಾಸ್ತ್ರ ನಿನಗೆ ಸಂಬಂಧ ಇಲ್ಲ. ಆ ಕಾಲದಲ್ಲಿ ಆ ಜನರಿಗೆ ಅದು ಸಂಬಂಧಪಟ್ಟದ್ದು. ಆ ತಿರ್ಗಾ ಬರ್ತೈತೆ 1 ವರ್ಷ ಉಪದ್ರವ ಕಾಲದಲ್ಲಿ ಬರ್ತೈತೆ ಧರ್ಮಶಾಸ್ತ್ರ. ಈಗ ತಿರ್ಗಾ ಹಲ್ಲೆಲೂಯಾ. ಏನ್ ಈ ವಾಕ್ಯದ ರಹಸ್ಯ ನಿಮಗೆ? ಧರ್ಮಶಾಸ್ತ್ರದಲ್ಲಿ ಹೇಳಿರೋದು ಯಾವುದು ನಿಜ ಅಲ್ಲ, ಸುಳ್ಳಂತಲ್ಲ. ಅದು ರಿಯಲ್ ಫ್ರೆಂಡ್, ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ ಕ್ರಿಸ್ತನೇ. ಕೊಲೋಸ್ಯ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೊಟ್ರಲ್ಲ, ಕ್ರಿಸ್ತನೇ. ಇವತ್ತು ಜೀಸಸ್ ನ ಜಾಸ್ತಿ ಜನ ನಂಬ್ತಾ ಇಲ್ಲ. ಇವತ್ತು ಯೇಸುವನ್ನ ಜಾಸ್ತಿ ವಿಶ್ವಾಸ ಮಾಡ್ತಾ ಇಲ್ಲ. ಯೆಹೋವ ಅಂತ ಹೆಸರು ಆರಾಧನೆ ಮಾಡ್ತಾರೆ, ಪರಿಶುದ್ಧಾತ್ಮ ನಂಬ್ತಾರೆ, ತಂದೆಯಾದ ದೇವರು ನಂಬ್ತಾರೆ. ಜೀಸಸ್ ಅಂದ್ರೆ ಅವರಿಗೆ ಕೋಪ ಬರ್ತದೆ. ಜೀಸಸ್ ದೇವರಲ್ಲ, ಯೇಸು ಕ್ರಿಸ್ತ ದೇವರಲ್ಲ, ಒಬ್ಬ ದೇವದೂತನು, ಒಬ್ಬ ಪ್ರವಾದಿ ಅಷ್ಟೇ. ಆತನ ಅನಿಮೇಷನ್, ಆತನ ಈ ಭೂಮಿಗೆ ಬಂದಿಲ್ಲ. ಎಲ್ಲ ಕಲ್ಪನೆಗಳು ನೀನ್ ನೋಡ್ದ ಬ್ರದರ್, ನೀನ್ ನೋಡ್ದ ಸಿಸ್ಟರ್ ವಾದಿಸ್ತಾರೆ. ಆಂಟಿ ಕ್ರೈಸ್ಟ್, ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ. ಯೇಸು ಕ್ರಿಸ್ತನ ನಿಜ ಸ್ವರೂಪನು. ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆದಿರೋದು ನಿಜ ಅಲ್ಲ, ರಿಯಲ್ ಅಲ್ಲ. ಒಂದು ನಮ್ಮ ಸಿಸ್ಟಮ್ ಅಷ್ಟೇ. ಅದು ನಮ್ಮನ್ನ ನಡೆಸುವ ಒಂದು ವಾಚ್ಮೆನ್ ಅಷ್ಟೇ. ಅದು ನಮ್ಮನ್ನ ಒಂದು ಟೈಮ್ ಕ್ರಿಸ್ತನ್ ಬರೋವರೆಗೂ ಕಾಯುವ ಆಳು. ತಪ್ಪೇನಿಲ್ಲ ಅದರಲ್ಲಿ. ಆಮೇಲೆ ಓದಿ ಸಿಸ್ಟರ್. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳು ನಿಜ ಸ್ವರೂಪವಲ್ಲವಾದದರಿಂದ. ನಿಜ ಸ್ವರೂಪ ಎಲ್ಲ ಅಂತ ಹೇಳಿದ್ರು. ಕೊಲೋಸ್ಯ ಗ್ರಂಥದಲ್ಲಿ ಕ್ರಿಸ್ತನು ಅಂತ ಹೇಳಿದ್ರು. ಆಮೇಲೆ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸ್ತಾ ಇತ್ತು. ಯಾಕೆ ಅದು ನಿಂತೋಗಿಲ್ಲ ಅಂತ ಮುಂದಕ್ಕೆ ಬರ್ಬಿಡಿ. ಯೇಸು ಕ್ರಿಸ್ತನು ಒಂದೇ ಯಜ್ಞ ಆಗ್ಬಿಟ್ಟ. ಎಲ್ಲರಿಗೂ ನೀನು ಕೊಡ್ತಾ ಇದ್ದು ಕೋಳಿ, ಕುರಿ, ಮೇಕೆ, ಮನುಷ್ಯರು ಎಲ್ಲರಿಗೂ ಒಂದೇ ಯಜ್ಞ. ನೀನ್ ಬರೀ ಪ್ರೇಯರ್ ಮಾತ್ರ ಮಾಡಬೇಕು. ಇನ್ಯಾವ ಕೋಳಿ, ಕುರಿ, ನಾಯಿ ಬೇಕು ಮನುಷ್ಯನ ಕೊಡಬೇಡ, ಯಾವ ಪಕ್ಷಿನ ಕೊಡಬೇಡ. ಇಸ್ರಾಯೇಲ್ ಕೂಡ ಕೊಡ್ತಾ ಇದ್ರು, ಪಾರಿವಾಳ, ಬೆಳವಕ್ಕೆ, ಅವು ಕೂಡ ಕೊಡಬೇಡ. ಎಮ್ಮೆ, ಹಸು ಏನು ಕೊಡಬೇಡ. ಎಲ್ಲಾದ್ರೂ ಸೇರಿ ನಾನೇ ಸತ್ತೋಗಿದ್ದೀನಿ. ಎಲ್ಲ ಯಜ್ಞ ಒಂದೇ ಯಜ್ಞ, ಪರ್ಮನೆಂಟ್. ಅವುಗಳಿಂದ ನಿನಗೆ ಬಿಡುಗಡೆ, ಅವುಗಳಿಂದ ನಿನಗೆ ಬಿಡುಗಡೆ, ಅವುಗಳಿಂದ ನಿನಗೆ ಬಿಡುಗಡೆ. ಒಂದೇ ಯಜ್ಞ. ವರ್ಷ ಮಹಾಯಾಜಕರು ಒಂದು ಆಲಯ ಒಳಗಡೆ ವರ್ಷಕ್ಕೊಂದ್ಸರಿ ಅವನಿಗೆ ಎಲ್ಲಾ ಜನರಿಗೂ ಪಾಪ ನಿವೇದನ ಮಾಡ್ತಾ ಇದ್ದ ಯಾಜಕರು, ಮಹಾಯಾಜಕರು. ನಮ್ಮ ಮಹಾಯಾಜಕರು ಒಬ್ಬರಿದ್ದಾರೆ, ಯೇಸು ಕ್ರಿಸ್ತನು. ಒಂದೇ ಯಜ್ಞ, ತನ್ನನ್ನೇ ತಂದ ಒಪ್ಪಿಸ್ಬಿಟ್ಟ ಅಷ್ಟೇ. ಅದಕ್ಕಿಂತ ಇನ್ನ ದೊಡ್ಡ ಯಜ್ಞ ಇಲ್ಲ. ಆತನ್ನೇ ನಮ್ಗೆ ಒಪ್ಪಿಸ್ಕೊಟ್ಟ ಮೇಲೆ ಇನ್ನೇನು ಇಲ್ಲ. ಎಲ್ಲ ಮುಂದ್ಗಡೆ ಚಿಕ್ಕ ಯಜ್ಞ. ಮಾತಾಡಬಾರ್ದು. ಇಲ್ಲಿ ಬಂದ ಬಾಯ್ ಯಾರು ಮಾತಾಡ್ತಾರೆ ಅವ್ರು ಇಲ್ಲಿ ಕರೀತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯಾ. ಲಾಸ್ಟ್ ಇನ್ನೊಂದು ವಾಕ್ಯವನ್ನು ಓದಿ. ನಿಜ ಸ್ವರೂಪ ಏನು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ಎಷ್ಟು ಜನ ಹೊಸ ಒಡಂಬಡಿಕೆ ಓದಲ್ಲ ಗೊತ್ತಾ? ನಂಬಲ್ಲ ಗೊತ್ತಾ? ಮುಟ್ಟಲ್ಲ ಗೊತ್ತಾ? ನಿಮ್ಗೆ ಗೊತ್ತಾ? ಹೊಸ ಒಡಂಬಡಿಕೆ ಅಷ್ಟ ಒಬ್ಬ ಅದರಲ್ಲಿರೋದು ಓದಲ್ಲ. ಯೇಸು ಸ್ವಾಮಿ ನಮ್ಮಲ್ಲ. ಯೇಸು ಸ್ವಾಮಿ ಕಾಲದಲ್ಲಿ, ಅಪೊಸ್ತಲರ ಕಾಲದಲ್ಲಿ ವಿರೋಧಿಸಿದ ಆತ್ಮಗಳು ಹಂಗೆ ಇದೆ ಇವಾಗಲೂ. ಅವ್ರ ಮಕ್ಕಳು ಜಾಸ್ತಿ ಆಗಿದ್ದಾರೆ. ಅವ್ರ ಮಕ್ಕಳು ಹೊಸ ಒಡಂಬಡಿಕೆ ನಾವು ಸುದ್ರ ಒಪ್ಪಲ್ಲ, ತೆಗಿಯೋದಿಲ್ಲ, ಮಾತಾಡೋದಿಲ್ಲ. ಯೇಸು ಕ್ರಿಸ್ತನಂದ್ರೆ ಕೋಪ. ಅವ್ರಿಗೆ ಏನೋ ಗೊತ್ತಿಲ್ಲ, ಅದು ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಅನಿಸ್ತದೆ ನಮಗೆ. ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆ ನಂಬಿರೋರು ಭೂಮಿಯಲ್ಲಿ ಜಾಸ್ತಿ ಜನ. ಕೆಲವರು ಕೇಳಿ ನಡೀತಲ್ಲ, ಕೆಲವರು ಕೇಳೋದೇ ಇಲ್ಲ ಅಂತಾರೆ, ನೋಡೋದೇ ಇಲ್ಲ ಅಂತಾರೆ, ಮುಟ್ಟಲ್ಲ ಅಂತಾರೆ, ಅದನ್ನ ತೆರೆಯಲ್ಲ ಅಂತಾರೆ. ಅದೇನು ಅವ್ರ ಸಿಸ್ಟಮ್ ನನಗೆ ಗೊತ್ತಿಲ್ಲ, ನಾನು ನಿರ್ಧಾರ ಮಾಡೋದು. ಅವೇ ಯೇಸು ಕ್ರಿಸ್ತನೇ ಅಂತಿಮ, ಯೇಸು ಕ್ರಿಸ್ತನೇ ನಿಜ ಸ್ವರೂಪ, ಯೇಸು ಕ್ರಿಸ್ತನೇ ಹಳೆ ಒಡಂಬಡಿಕೆ ನೆರೆದು ಕ್ಲಿಯರ್ ಮಾಡೋ ಶಾಯಿ. ಹಲ್ಲೆಲೂಯಾ. ಕಡೆ ಒಂದೇ ಒಂದು ವಾಕ್ಯ ಓದಿ. ಮಾರ್ಕ 12:13-31. Thank you, Jesus. Hallelujah. Amen. ಓದಿ ಬೇಗ. ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿ ಹೆರೋದ್ಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಈ ಆಜ್ಞೆಗೆ ಸಮಾನವಾಗಿರುವ ಇನ್ನೊಂದು ಆಜ್ಞೆ ಏನು? ನಿನ್ನ ನೆರೆಯವನನ್ನ, ನಿನ್ನ ಒಡ ಹುಟ್ಟಿದವನನ್ನ, ನಿನ್ನ ಒಡ ಹುಟ್ಟಿದವಳನ್ನ, ನಿನ್ನ ತಂದೆ ತಾಯಿಗಳನ್ನ, ನಿನ್ನ ನೆರೆಹೊರೆಯವರನ್ನ, ಅಕ್ಕಪಕ್ಕದವರನ್ನ, ನಿನ್ನ ಬಂಧು ಬಳಗವನ್ನ, ನಿನ್ನ ಸ್ವಂತ ದೇಹನ ಹೆಂಗೆ ಪ್ರೀತಿಸ್ತೀಯಾ, ನಿನ್ನ ಹೆಂಡತಿ ಮಕ್ಕಳನ್ನ ಹೆಂಗೆ ಪ್ರೀತಿಸ್ತೀಯ, ನಾನು ನನ್ನ ಕುಟುಂಬ ಅಂತ, ಅದೇ ತರನೇ ಅಕ್ಕಪಕ್ಕದವ್ರನ್ನ, ಬಂಧು ಬಾಂಧವನ್ನ ಪ್ರೀತಿಸು. ಇದೆ ಕೃಪಾ ನಿಯಮ, ಇದೆ ಧರ್ಮಶಾಸ್ತ್ರ. ಕೆಳಗಡೆ ಬಂದಿದೆ, ನೀವು ಓದ್ಕೊಳ್ಳಿ. ಎಲ್ಲಾ ಧರ್ಮಶಾಸ್ತ್ರಕ್ಕೂ ಎಲ್ಲಾ ಪ್ರವಾದಿಗಳ ಗ್ರಂಥಕ್ಕೂ ಒಂದೇ ಆಜ್ಞೆ ಕೊಡ್ಬಿಟ್ಟ. ಏನದು? ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕು. ಇದಕ್ಕೆ ಸಮಾನವಾಗಿರೋ ಇನ್ನೊಂದು ನಿಯಮ ಇದೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ಈ ಒಂದು ಮಾತಲ್ಲಿ ಹಳೆ ಒಡಂಬಡಿಕೆ ಫುಲ್ ಆಗಿದೆ. ನೋಡ್ಕೊಳ್ಳಿ ಕೆಳಗಡೆ, ಬೇಗ ಬೇಗ ನೋಡಿ. ಇಲ್ಲ ಕೆಳಗಡೆ ಹೋಗ್ಬಿಡಿ, ನಾನು ಹೇಳಿದ್ದೆಲ್ಲ ದಾಟ್ಕೊಂಡು ಲೇಟ್ ಆಗುತ್ತೆ. ಆಮೇಲೆ ರೆಫರೆನ್ಸ್ ಕೊಡೋದು ಓದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 32ನೇ ವಚನ ಓದಿ. ಆಜ್ಞೆ ಇಲ್ಲ. ಆಮೇಲೆ ಇದು ಬೇಡ, ಮತ್ತಾಯದಲ್ಲಿದೆ, ಲೂಕದಲ್ಲಿದೆ. ಅಲ್ಲಿ ಏನಂತ ಬರ್ತಿದ್ದಾರೆ ಅಂದ್ರೆ ಅವರು ಎಲ್ಲಾ ಧರ್ಮಶಾಸ್ತ್ರ ಪ್ರವಾದಿ ಗ್ರಂಥಗಳಿಗೆ ಈ ಒಂದೇ ಒಂದು ಆಜ್ಞೆ ಸಾಕುವಂತಿದೆ. ಅವೇ ಒಂದೇ ಈ ಆಜ್ಞೆ ಪ್ರಕಾರ ನೀನು ನಡುಕು, ನಿನ್ನ ದೇವನನ್ನ ಆ ರೀತಿ ಆರಾಧಿಸು, ಪ್ರೀತಿಸು. ಇಲ್ಲ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ಇದನ್ನು ನೆರವೇರಿಸುವಾಗ ಹಳೆ ಒಡಂಬಡಿಕೆ ಪೂರ್ತಿ ನೀನು ಕೈಗೊಂಡು ನಡೆದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕ್ಷಮಿಸ್ಬಿಡ್ತೀಯಾ? ಹೊಡಿಯಲ್ವಾ, ಬೈಯಲ್ವಾ, ಶಾಪ ಹಾಕಲ್ವಾ, ಮನಸ್ಸಲ್ಲಿ ಇಟ್ಕೊಳಲ್ವಾ, ಕೇಸ್ ಹಾಕಲ್ವಾ, ಕಳವಳ ಮಾಡಲ್ವಾ, ಬೇಸರ ಮಾಡಲ್ವಾ, ಯಾರ ಬಂದ್ರೆ ಊಟ ಇಡ್ತೀಯಾ, ಯಾರನ್ನ ಬಂದ್ರೆ ಶ್ರಮಿಸ್ತೀಯಾ, ಬಟ್ಟೆ ಕೊಡ್ತೀಯಾ? ವಿರೋಧಿಗಳಿಗೆ ಹೇಳ್ತಾರ, ನಾನು ನಿನ್ ವೈದಿಕರಿಗೆ, ನಿನ್ ದೂಷಿಸಿದವ್ರಿಗೆ, ನನ್ನ ಹಿಂಸಿಸಿದವ್ರಿಗೆ, ನಿನ್ ಮನಸ್ಸನ್ನು ಬೇಜಾರು ಮಾಡಿದವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಶ್ರಮಿಸ್ಬಿಡ್ತೀಯಾ? ಅದೇ ಕ್ರಿಸ್ತ, ಅದೇ ಹೊಸ ಒಡಂಬಡಿಕೆ, ಅದೇ ಕೃಪಾ ನಿಯಮ. ನೀನು
ಕೃಪೆಯಲ್ಲಿ ಜೀವಿಸಿದ್ರೆ ಪರಲೋಕಕ್ಕೆ ಹೋಗೋದು. ನೀನ್ ಹಳೆ ಒಡಂಬಡಿಕೆಯನ್ನ ಜೀವಿಸಿದ್ರೆ ಪರಲೋಕಕ್ಕೆ ಹೋಗಲ್ಲ. ವಾಕ್ಯನ ಕೇಳಿ 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 ಮನಸ್ಸು ಬಂದಂಗ ಜೀವಿಸಿ ನೋವೊಂದು ಕಾಲಕ್ಕೆ ಹೋದ್ರಿ ಪರಲೋಕಕ್ಕೆ ಹೋಗಲ್ಲ. ಯಾವ್ದು ಇಟ್ಕೊಂಡಿ ಮೂರಲ್ಲಿ ಯಾವ ನಿನಗೆ ಬೇಕಂತ ಇವಾಗ ಸ್ಪಷ್ಟವಾಗಿ ಕೊಟ್ಟ ದೇವರು ಈ ಮುಕ್ಕಾಲವರಲ್ಲಿ ಯಾವುದು ಧರ್ಮಶಾಸ್ತ್ರ ಬೇಕಾ? ಇಲ್ಲ ಮನಸ್ಸು ಬಂದಾಗ ಮಾಡ್ಕೊಂತೀಯ? ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಹೊಸ ಒಡಂಬಡಿಕೆ ಪ್ರಕಾರ ಕೃಪಾ ಯುಗಕ್ಕೆ ಒಳಗಾಗಿ ಕೃಪಾ ನಿಯಮದಲ್ಲಿ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಮಾತಿನ ಮೇಲೆ ನಿಲ್ತೀನಿ. ಅದೇ ನಿನ್ನ ಪ್ರತಿಫಲ ಉನ್ನತ ಸ್ಥಾನ ಕರ್ಕೊಂಡು ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಮ್ಮ ಲೋಕದಲ್ಲಿರುವ ನಮ್ಮ ತಂದೆ ಅದ್ಭುತವಾಗಿ ಇಷ್ಟೊತ್ತು ನಮಗೆ ಸ್ವಾಮಿ 3 ಕಾಲಗಳನ್ನು ಕುರಿತು ಮಾತಾಡಿ 3 ಒಂದು ನಿಬಂಧನೆಗಳನ್ನು ಕುರಿತು ಮಾತಾಡಿ ರಾಜ. ನಾವು ಕೃಪೆಗೆ ಅಧೀನ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಧರ್ಮಶಾಸ್ತ್ರ ನಿಮ್ಮನ್ನ ಕೋಪ ಎಬ್ಬರಿಸ್ತೈತೆ, ಅದು ನಿಮ್ಮ ಉಗ್ರತೆ ಎಬ್ಬರಿಸ್ತೈತೆ. ಅಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಪ್ರಾಣಕ್ಕೆ ಪ್ರಾಣ, ಅನೇಕಕ್ಕೆ ನಷ್ಟ ಕೊಡ್ಬೇಕಾಗುತ್ತೆ. ಆದ್ರೆ ನಾನು ನಿಮ್ಗೆ ಹೇಳೋದೇನೆಂದ್ರೆ ಕ್ಷಮಿಸ್ಬಿಡಿ, ಪ್ರೀತಿಸ್ರಿ, ಎಲ್ಲಾರು ನೀವು ಕನಿಕರಿಸಿ, ಯಾವುದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ನಾನು ನಿನ್ನ ಕ್ಷಮಿಸಿದಾಗ ನೀವು ಎಲ್ಲಾರನ್ನು ಕ್ಷಮಿಸ್ಬಿಡಿ. ಇದೇ ಕೃಪಾ ನಿಯಮದ ಒಂದು ಉತ್ತರ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯವನ್ನು ಕೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ದೇವ, ಇವರ ಕುಟುಂಬಗಳನ್ನು ಆಶೀರ್ವದಿಸು, ಇವರ ಕೈ ಕೆಲಸಗಳನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸುವೆ. ಹಲ್ಲೆಲೂಯಾ. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಅಲರ್ಟ್ ಆಗಾರಿ. ಯೇಸು ಕ್ರಿಸ್ತನ ಬರೋದು ಹತ್ತಿರವಾಗಿದೆ, ಅದು ಬರೋದು ಸನಿಹವಾಗಿದೆ. ನೀವು ಸಿದ್ಧಗೊಳ್ರಿ, ಅನೇಕರನ್ನ ಸಿದ್ಧಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಪ್ರಬೋಧಿಸ್ತಾ. ಆಮೇಲೆ ಕ್ರಿಸ್ತನ್ ಬರೋದು ಹತ್ತಿರವಾಗಿರೋದ್ರಿಂದ ಪ್ರತಿದಿನ ಎಚ್ಚೆತ್ತುಕೊಂಡಿರಿ. ಯೇಸು ಕ್ರಿಸ್ತನ್ ಹೇಳಿದ ಎಲ್ಲಾ ಒಂದು ಇದು ನೆರವೇರಿಬಿಡ್ತಾರೆ ಭೂಮಿಯಲ್ಲಿ ಬರೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ. ನಾವು ಬರೋದೇ ಬಾಕಿ ಇರೋದು. ನೀನು ಅನೇಕನ ಸಿದ್ಧಪಡಿಸಿ. ದೇವರು ನಿನ್ನ ಜೊತೆಲಿದ್ದಾನೆ. ಮಾರನಾಥ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್.